ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನಿದೆ, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಜುಲೈ ತಿಂಗಳ 13ನೇ ತಾರೀಕು ಇಂದು ವಾಸರ, ಅಂದರೆ ಸೋಮವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ತಿಥಿ ಇರುವಂತಹ ದಿನ. ಈ ಚತುರ್ದಶಿ ಈ ದಿನ ಸಂಜೆ 6:21 ಇರಲಿದೆ. ನಂತರ ಅಮಾವಾಸ್ಯೆ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಮೃಗಶಿರ ನಕ್ಷತ್ರ. ಇದು ಈ ದಿನ ಬೆಳಗಿನ ಜಾವ 5:44 ಇರಲಿದೆ. ನಂತರ ಆರಿದ್ರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಿಷ್ಟಿ ಅಥವಾ ಭದ್ರ. ಇದು ಈ ದಿನ ಬೆಳಿಗ್ಗೆ 8:42 ಇರಲಿದೆ. ನಂತರ ಉತ್ತರ ಕರ್ಣ ಶಕುನಿ ಆರಂಭ ಆಗುತ್ತೆ. ಈ ದಿನದ ಯೋಗ ಧ್ರುವ ಯೋಗ. ಇದು ಈ ದಿನ ಸಂಜೆ 4 ಇರಲಿದೆ. ನಂತರ ವ್ಯಾಘಾತ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಿಥುನ, ಚಂದ್ರ ಇರುವಂಥ ರಾಶಿ ಕೂಡ ಮಿಥುನ. ಹಾಗಾಗಿ ಈ ದಿನ ಮತ್ತೆ ನಾಳೆ ಸೂರ್ಯ ಚಂದ್ರ ಇಬ್ಬರು ಕೂಡ ಮಿಥುನ ರಾಶಿಯಲ್ಲೇ ಸ್ಥಿತರಾಗಿರ್ತಾರೆ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:40 ಬೆಳಿಗ್ಗೆ 9:16 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 2:04 ಅಪರಾಹ್ನ 3:40 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 10:52 ಮಧ್ಯಾಹ್ನ 12:28 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:54 ಮಧ್ಯಾಹ್ನ 1:49 ಇನ್ನು ಅಪರಾಹ್ನ 3:40 ಸಂಜೆ 4:35 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುಷ್ಟ ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:58 ಮಧ್ಯಾಹ್ನ 12:54 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಸಂಜೆ 6:01 ರಾತ್ರಿ 7:26 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಛಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 9:15 ಬೆಳಿಗ್ಗೆ 10:48 ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು ಹಾಗೆ ಹಣಕಾಸಿನ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವರು ಈ ಲಾಭದ ಸಮಯವನ್ನು ಅನುಸರಣೆ ಮಾಡಿ. ಇದರಲ್ಲಿ ನಿಮ್ಮ ಚಟುವಟಿಕೆಗಳು ಆರಂಭ ಆಗಲಿ. ನಿಮ್ಮ ವ್ಯಾಪಾರಿ ಸಂಬಂಧವಾದಂಥ ಪ್ರಯಾಣ ಕೂಡ ಈ ಲಾಭದ ಸಮಯದಲ್ಲಿ ಆರಂಭ ಆದರೆ ನಿಮ್ಮ ವ್ಯಾಪಾರ ವ್ಯವಹಾರಗಳು ತುಂಬ ಅಭಿವೃದ್ಧಿಯತ್ತ ಸಾಗುತ್ತೆ. ಉತ್ತರೋತ್ತರ ಅಭಿವೃದ್ಧಿ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಪ್ರಯತ್ನಕ್ಕೆ ಮೀರಿದಂಥ ಒಂದು ಒಳ್ಳೆಯ ಫಲವನ್ನು ಜೊತೆಗೆ ಲಾಭವನ್ನು ಅನುಕೂಲವನ್ನು ಪಡ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥ ಸಂದರ್ಭ ಇದೆ. ಹಾಗಾಗಿ ಪ್ರತಿನಿತ್ಯ ವ್ಯಾಪಾರಸ್ಥರು ಈ ಛಗೋದಯದ ಲಾಭದ ಸಮಯವನ್ನು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:58 ಸೂರ್ಯಾಸ್ತ ಸಂಜೆ 6:49 ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನ ಮುಂದೆ ದ್ವಾದಶ ರಾಶಿಯವರ ಫಲಾಫಲಗಳನ್ನು ತಿಳಿಯುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ಮನಃಕಾರಕ.
ಹಾಗಾಗಿ ಮನಸ್ಸಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ನಮ್ಮ ಮನಸ್ಸು, ನಮ್ಮ ಕಲ್ಪನೆ, ನಮ್ಮ ಮನಸ್ಸಿನ ಚಂಚಲತೆ ಇದೆಲ್ಲದಕ್ಕೂ ಕೂಡ ಚಂದ್ರನೇ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಮನಸ್ಸಿದ್ದರೆ ಮಾತ್ರ ಕೆಲಸಗಳಾಗತ್ತೆ. ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ ಅನ್ನುವಂಥ ರೀತಿಯಲ್ಲಿ ಈ ದಿನ ಮನಸ್ಸಿದ್ದರೆ ಮಾರ್ಗ. ಹಾಗಾಗಿ ಗಟ್ಟಿ ಮನಸ್ಸು ಮಾಡಿ ಕೆಲಸಗಳಲ್ಲಿ ನೀವು ಇನ್ವಾಲ್ವ್ ಆದರೆ ಫಲಿತಾಂಶ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಅರ್ಧಂಬರ್ಧ ಮನಸ್ಸಿದ್ರೆ, ಚಂಚಲವಾದ ಮನಸ್ಸಿದ್ರೆ ಫಲಿತಾಂಶಗಳು ಕೂಡ ನೇರವಾಗಿ ಬರಲ್ಲ. ಜೊತೆಗೆ ಸ್ವಲ್ಪ ನಷ್ಟದ ಬಾಬ್ತುಗಳು ಕೂಡ ಹೆಚ್ಚಾಗುವಂಥದ್ದಿದೆ. ಇದು ಮಾನಸಿಕ ಒತ್ತಡವನ್ನು ತರುತ್ತೆ. ಹಾಗಾಗಿ ಈ ದಿನ ಮನಸ್ಸಿಗೆ ಅನುಗುಣವಾಗಿ ಕೆಲಸ ಕಾರ್ಯಗಳು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಚಂದ್ರ ಪ್ರಯಾಣಕ್ಕೆ ಮತ್ತೆ ಸಂಚಾರಕ್ಕೆ ಕಾರಕನಾಗಿರೋದ್ರಿಂದ ಈ ದಿನದ ಪ್ರಯಾಣ, ಸಂಚಾರ ಅಥವಾ ನಿಮ್ಮ ಉದ್ಯೋಗ ಸಂಬಂಧವಾಗಿ, ವ್ಯಾಪಾರಿ ಸಂಬಂಧವಾಗಿ ಮಾಡುವಂಥ ಪ್ರಯಾಣ ನಿಮಗೆ ಅನುಕೂಲವನ್ನು ತರುತ್ತೆ. ಹಾಗೆ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರಿಗೆ, ಖರೀದಿ ಮಾಡುವಂಥವ್ರಿಗೂ ಕೂಡ ಅನುಕೂಲ ಇದೆ. ಇನ್ನು ಹೋಟೆಲ್ ಉದ್ಯಮಗಳನ್ನು ನಡೆಸ್ತಾ ಇರುವಂಥವ್ರಿಗೆ, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ನಿರ್ವಹಣೆ ಮಾಡ್ತಾ ಇರುವಂಥವ್ರಿಗೂ ಕೂಡ ಈ ದಿನ ಚೆನ್ನಾಗಿದೆ. ಹಾಗಾಗಿ ನೀವು ವಿಶೇಷವಾದಂಥ ಫಲಗಳನ್ನು ಪಡ್ಕೊಳ್ಳಿಕ್ಕೆ ತುಂಬ ಅನುಕೂಲತೆಗಳಿರುವಂಥ ಸಂದರ್ಭ ಇದು. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳನ್ನು ನೀವು ಆದಷ್ಟು ಗುರುಹೋರದಲ್ಲಿ ಆರಂಭ ಮಾಡಿದ್ರೆ ಅದು ಕೂಡ ನಿಮಗೆ ಅತ್ಯುತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ಯಾಕೆಂದರೆ ಗುರುಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಶುಭಕರವಾಗಿರುವಂಥದ್ದು. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:49 ಬೆಳಿಗ್ಗೆ 8:59 ಇನ್ನು ಅಪರಾಹ್ನ 3:56 ಸಂಜೆ 5:06 ಹಾಗೆ ರಾತ್ರಿ 10:46 ರಾತ್ರಿ 11:37 ಗುರುಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರ ಏನಿದೆ ಇದು ಅಷ್ಟೊಂದು ಅನುಕೂಲಕರವಾಗಿಲ್ಲ, ಇದು ಫೇವರಬಲ್ ಆಗಿಲ್ಲ. ಅದರಲ್ಲೂ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳೇನಿದೆ, ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರು, ಖರೀದಿ ಮಾಡುವಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಪ್ರಯಾಣದ ಸಂದರ್ಭದಲ್ಲೂ ಕೂಡ ಸ್ವಲ್ಪ ಜಾಗೃತರಾಗಿರಿ. ಏಕೆಂದರೆ ಈ ದಿನದ ಈ ಶನಿ ಹೋರಾದ ಸಮಯದಲ್ಲಿ ನೀವು ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರೆ ಅದು ತುಂಬ ನಿಧಾನ ಆಗುತ್ತೆ, ಬೇಗ ಫಲಿತಾಂಶ ಸಿಕ್ಕಲ್ಲ. ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 6:40 ಬೆಳಿಗ್ಗೆ 7:49 ಇನ್ನು ಮಧ್ಯಾಹ್ನ 2:47 ಅಪರಾಹ್ನ 3:56 ಹಾಗೆ ರಾತ್ರಿ 9:56 ರಾತ್ರಿ 10:46 ಶನಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂಥ ಕುಜ ಹೋರ ಏನಿದೆ ಇದು ಕೂಡ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳನ್ನು ಈ ದಿನ ಮಾಡಬೇಕು ಅಂದ್ಕೊಂಡಿರುವಂಥವ್ರು ಸ್ವಲ್ಪ ಈ ಕೆಲಸ ಕಾರ್ಯಗಳನ್ನು ಮುಂದೂಡುವಂಥದ್ದು ಉತ್ತಮ. ಏಕೆಂದರೆ ಈ ಕುಜ ಹೋರ ನಿಮಗೆ ತೀವ್ರವಾದ ಪೈಪೋಟಿಯನ್ನು ತರುತ್ತೆ, ಸ್ಪರ್ಧೆಯನ್ನು ತರುತ್ತೆ. ಹಾಗಾಗಿ ಮಾಡಿದ ಕೆಲಸವನ್ನೇ ಮತ್ತೆ ಮತ್ತೆ ಮಾಡಬೇಕಾಗತ್ತೆ. ಒಂದು ಕೆಲಸ ಮಾಡಲಿಕ್ಕೆ ಹೆಚ್ಚಿನ ಶ್ರಮ ಬೇಕಾಗತ್ತೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ನಿಮಗೆ ಕೆಲಸಗಳು ಹಿನ್ನಡೆ ಉಂಟಾಗುವಂಥದ್ದು, ವೃತ್ತ ಈ ದಿನ ಸ್ವಲ್ಪ ಪೈಪೋಟಿ ಅನ್ನುವಂಥದ್ದು ಇರುತ್ತೆ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ. ಹಾಗಾಗಿ ಈ ದಿನ ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಖರೀದಿ ಮಾಡುವಂಥದ್ದಾಗಲಿ, ಮಾರಾಟ ಮಾಡುವಂಥದ್ದಾಗಲಿ, ಅಗ್ರಿಮೆಂಟ್ ಮಾಡಿಕೊಳ್ಳುವಂಥದ್ದು, ಇಲ್ಲ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಏನೇ ಇದ್ದರೂ ಅದನ್ನು ಕುಜ ಹೋರಾದಲ್ಲಿ ಮಾಡಬೇಡಿ. ಇನ್ನು ಈ ದಿನ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀತಾ ಇರುವಂಥ ವಿದ್ಯಾರ್ಥಿಗಳಾಗಲಿ, ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ಕ್ರೀಡಾಪಟುಗಳಾಗಲಿ, ಅಥವಾ ಯಾವುದೇ ರೀತಿಯ ಕಾಂಪಿಟೇಷನಲ್ಲಿ ನೀವು ಭಾಗವಹಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ ಈ ಕುಜ ಹೋರಾದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಕೆಲವು ಸಾಹಸದ ಕೆಲಸಗಳನ್ನು ಮಾಡುವಂಥ ಇಲಾಖೆಗಳು, ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಅಗ್ನಿಶಾಮಕ ದಳ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಇಲ್ಲೆಲ್ಲ ಕೆಲಸ ಮಾಡ್ತಾ ಇರುವಂಥವರು ಕೂಡ ನಿಮ್ಮ ಸಾಹಸದ ಕೆಲಸಕ್ಕೆ ಈ ಕುಜ ಹೋರಾದಲ್ಲಿ ಕೈ ಹಾಕಬೇಡಿ. ಇದು ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ತರುವಂಥ ವಿಚಾರದಲ್ಲಿರುತ್ತೆ, ಜಾಗ್ರತೆ. ಹಾಗಾಗಿ ಈ ದಿನ ಕುಜ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:59 ಬೆಳಿಗ್ಗೆ 10:08 ಇನ್ನು ಸಂಜೆ 5:06 ಸಂಜೆ 6:15 ಇನ್ನು
ರಾತ್ರಿ 11 ಗಂಟೆ 37 ನಿಮಿಷದಿಂದ ರಾತ್ರಿ 12 ಗಂಟೆ 27 ನಿಮಿಷದವರೆಗೆ ಕುಜಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಕೆಲಸಗಳನ್ನು, ನಿಮ್ಮ ಪ್ರಯಾಣವನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಅದಕ್ಕಾಗಿಯೇ ಪ್ರತಿನಿತ್ಯ ಯಾವ ಮುಹೂರ್ತ ಸೂಕ್ತವಾಗಿದೆ, ಚೆನ್ನಾಗಿದೆ ಅನ್ನೋಂಥದ್ದನ್ನು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಪಂಚಾಂಗವನ್ನು ಓದಬೇಕು, ಪಠಣ ಮಾಡಬೇಕು, ಶ್ರವಣ ಮಾಡಬೇಕು. ಅದು ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿದ್ರೆ ಸಾಕು, ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡದ್ದಕ್ಕಿಂತಲೂ ಕೂಡ ಮೀರಿದಂಥ ಒಂದು ಫಲವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಹಾಗಾಗಿ ನಿಮಗೆ ಪಂಚಾಂಗ ಮಾರ್ಗದರ್ಶಿಯಾಗಿ ಮುನ್ನಡೆಸುವಂಥ ಒಂದು ಸ್ಥಾನದಲ್ಲಿರುತ್ತೆ. ಇದನ್ನು ನೀವು ಪ್ರತಿನಿತ್ಯ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಅನುಸರಣೆ ಮಾಡಿ. ಅಷ್ಟೇ ಸಾಕು, ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ, ಒಳ್ಳೆಯದಾಗತ್ತೆ. ಇನ್ನು ಬಂಧುಗಳೇ, ಈ ದಿನ ಅಮಾವಾಸ್ಯೆಯ ಹಿಂದಿನ ದಿನ, ಅದನ್ನೇ ಚತುರ್ದಶಿ ಅಂತ ಹೇಳಿ ಕರೆಯುವಂಥದ್ದು. ಇದು ಬೋಧಾಯನ ಕಾತ್ಯಾಯನ ಅಮಾವಾಸ್ಯೆ ಇರುವಂಥ ದಿನ. ಅಂದರೆ ನಿಜ ಅಮಾವಾಸ್ಯೆಯ ಹಿಂದಿನ ದಿನವನ್ನು ಈ ಬೋಧಾಯನ ಕಾತ್ಯಾಯನ ಅಮಾವಾಸ್ಯೆ ಅಂತೇಳಿ ಕರೆಯುವಂಥದ್ದಿದೆ. ಅದರ ಹಿನ್ನೆಲೆ ಬಹಳ ವಿಶೇಷವಾಗಿರುವಂಥದ್ದು. ಹಾಗೆ ಈ ದಿನ ಅನಧ್ಯಯನ ತ್ರಯ ಕೂಡ ಇರುವಂಥದ್ದು. ಏಕೆಂದರೆ ಇಲ್ಲಿ ಚತುರ್ದಶಿ, ಅಮಾವಾಸ್ಯೆ, ನಂತರ ಈ ಶುಕ್ಲ ಪಕ್ಷದ ಪಾಡ್ಯ ಇರುವಂಥ ಸಂದರ್ಭ. ಅನಧ್ಯಯನ ತ್ರಯ ಅಂದರೆ ಈ 3 ದಿನ ಅಧ್ಯಯನಕ್ಕೆ ಅಷ್ಟೊಂದು ಸೂಕ್ತವಾಗಿಲ್ಲ ಅನ್ನುವಂಥ ಒಂದು ಉಲ್ಲೇಖ ಇದೆ. ಇನ್ನು ನಾಳಿನ ಅಮಾವಾಸ್ಯೆ ಏನಿದೆ ಅದು ಮಣ್ಣೆತ್ತಿನ ಅಮಾವಾಸ್ಯೆ. ಬಹಳ ವಿಶೇಷವಾಗಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಈ ಅಮಾವಾಸ್ಯೆಯನ್ನ ಧಾರ್ಮಿಕ ಹಿನ್ನೆಲೆಯಲ್ಲಿ ವಿನೂತನ ರೀತಿಯಲ್ಲಿ ಆಚರಣೆ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಯಾವುದೇ ರೀತಿಯ ಕೆಲಸ ಕಾರ್ಯಗಳಿರಲಿ, ದೂರದ ಪ್ರಯಾಣ ಇರಲಿ, ಅದನ್ನು ಈ ಚತುರ್ದಶಿಯ ದಿನ ಮತ್ತು ಅಮಾವಾಸ್ಯೆಯ ದಿನ ಕೆಲವೊಂದು ಶುಭ ಕಾಲಗಳನ್ನು, ಶುಭ ಮುಹೂರ್ತಗಳನ್ನು ನೋಡಿಕೊಂಡು ಮಾತ್ರ ನೀವು ಮುಂದುವರಿರಿ. ಇದರಿಂದ ನಿಮಗೆ ಒಳ್ಳೆಯ ಫಲ ಸಿಕ್ಕತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಶ್ರಮ ವೃಥ ನಷ್ಟವಾಗುವಂಥದ್ದಿರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ ಹೇಳ್ತಾ, ಈ ದಿನ ನೆನ್ನೆಯ ದಿನ ನಾವು ನಕ್ಷತ್ರಗಳ ಬಗ್ಗೆ, ನಕ್ಷತ್ರಗಳ ಕಾರಕತ್ವಗಳ ಬಗ್ಗೆ ಕೆಲವಷ್ಟು ಮಾಹಿತಿಗಳನ್ನು ಕೇಳಿದ್ವಿ. ಅದರಲ್ಲೂ ಈ ನಕ್ಷತ್ರ ಸಂಜ್ಞೆ ಅನ್ನುವಂಥದ್ದು ಇದೆಯಲ್ಲ, ಇದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು. ಅಂದರೆ ಈ ನಕ್ಷತ್ರಗಳಲ್ಲಿ ಬೇರೆ ಬೇರೆ ವಿಧಗಳಿದೆ. ಆ ವಿಧಗಳಿರುವಂಥ ನಕ್ಷತ್ರಗಳದ್ದು ಆಯಾ ಕೆಲಸಗಳನ್ನು ಮಾಡಿದ್ರೆ ಮಾತ್ರ ಸಕ್ಸಸ್ ಆಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಇಲ್ಲಿ ಸ್ಥಿರ ನಕ್ಷತ್ರ, ಚರ ನಕ್ಷತ್ರ, ಉಗ್ರ ನಕ್ಷತ್ರ, ಸಾಧಾರಣ ನಕ್ಷತ್ರ, ಕ್ಷಿಪ್ರ ನಕ್ಷತ್ರ, ಮೃದು ನಕ್ಷತ್ರ, ತೀಕ್ಷ್ಣ ನಕ್ಷತ್ರ, ಅಧೋಮುಖ ನಕ್ಷತ್ರ, ಊರ್ಧ್ವಮುಖ ನಕ್ಷತ್ರ, ಇನ್ನೊಂದು ತಿರ್ಯಗ್ನಮುಖ ನಕ್ಷತ್ರ ಅನ್ನುವಂಥ ವಿಧಗಳು. ಇಲ್ಲಿ ಯಾವ ಯಾವ ನಕ್ಷತ್ರಗಳು ಯಾವ ಯಾವ ವಿಧಕ್ಕೆ ಬರುತ್ತೆ, ಆ ಸಂದರ್ಭದಲ್ಲಿ ನಾವು ಮಾಡಬೇಕಾದಂಥ ಚಟುವಟಿಕೆಗಳೇನು, ಕೆಲಸ ಕಾರ್ಯಗಳೇನು ಅನ್ನುವಂಥದ್ರ ಬಗ್ಗೆ ನೋಡೋಣ. ಇದು ಬಹಳ ಕುತೂಹಲಕಾರಿಯಾಗಿರುವಂಥದ್ದು, ಅಷ್ಟೇ ಪ್ರಮುಖವಾಗಿರುವಂಥದ್ದು. ಹಾಗಾಗಿ ಈ ಒಂದು ವಿಚಾರವನ್ನು ನೀವು ಎಲ್ಲಾದರೂ ಒಂದು ಕಡೆ ಬರೆದಿಟ್ಕೊಂಡ್ರೂ ಕೂಡ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಇಲ್ಲಿ ಸ್ಥಿರ ನಕ್ಷತ್ರದ ಬಗ್ಗೆ ಹೇಳೋದಾದರೆ ಉತ್ತರ ಫಲ್ಗುಣಿ, ಉತ್ತರಾಷಾಢ, ಉತ್ತರಾಭಾದ್ರ ಮತ್ತು ರೋಹಿಣಿ, ಈ 4 ನಕ್ಷತ್ರಗಳನ್ನು ಸ್ಥಿರ ನಕ್ಷತ್ರಗಳು ಅಂತ ಹೇಳಿ ಕರೆಯುವಂಥದ್ದಿದೆ. ಈ ನಕ್ಷತ್ರಗಳಲ್ಲಿ ಮಾಡುವಂಥ ಕೆಲಸ ಕಾರ್ಯಗಳು ಸ್ಥಿರವಾಗಿರುತ್ತೆ, ಸ್ಥಿರವಾದ ಫಲಿತಾಂಶವನ್ನು ತಂದುಕೊಡುತ್ತೆ. ಆದ್ದರಿಂದಲೇ ಗೃಹ ಪ್ರವೇಶ ಮಾಡುವಂಥದ್ದು, ವ್ಯಾಪಾರ ವ್ಯವಹಾರಗಳನ್ನು ಆರಂಭ ಮಾಡುವಂಥದ್ದು, ಗ್ರಹಗಳ ಶಾಂತಿಯನ್ನು ಮಾಡುವಂಥದ್ದು, ಇನ್ನು ಮಠ ಮಂದಿರ ಇತ್ಯಾದಿಗಳನ್ನು ನಿರ್ಮಾಣ ಮಾಡುವಂಥದ್ದು. ಹಾಗಾಗಿ ಸ್ಥಿರವಾಗಿರುವಂಥ ಕೆಲಸ ಕಾರ್ಯಗಳೇನಿದೆ ಅದನ್ನು ಮಾಡಲಿಕ್ಕೆ ಈ ಸ್ಥಿರ ನಕ್ಷತ್ರಗಳು ತುಂಬ ಸೂಕ್ತವಾಗಿದೆ. ಹಾಗಾಗಿ ಹಿಡಿದಂತಹ ಕೆಲಸಗಳು ಯಶಸ್ವಿಯಾಗಿ ಉದ್ದೇಶ ಈಡೇರುತ್ತೆ. ಹಾಗಾಗಿ ಸ್ಥಿರ ನಕ್ಷತ್ರದಲ್ಲಿ ಸ್ಥಿರವಾದ ಕೆಲಸ ಮತ್ತು ಶಾಶ್ವತವಾದಂಥ ಫಲಿತಾಂಶಗಳನ್ನು ನಿರಂತರವಾಗಿ ತಂದುಕೊಡುವಂಥ ಕೆಲಸಗಳನ್ನು ಆರಂಭ ಮಾಡ್ಬೋದು. ಇನ್ನೊಂದು ಚರ ನಕ್ಷತ್ರ, ಸ್ವಾತಿ, ಪುನರ್ವಸು, ಶ್ರವಣ, ಧನಿಷ್ಠ, ಶತಭಿಷ, ಈ 5 ನಕ್ಷತ್ರಗಳನ್ನು ಚರ ನಕ್ಷತ್ರಗಳು ಅಂತ ಹೇಳಿ ಕರೀತಾರೆ. ಚರ ಅಂದರೆ ಚಲಿಸುವಂಥದ್ದು, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುವಂಥದ್ದು. ಉದಾಹರಣೆಗೆ ಪ್ರಯಾಣ, ತೀರ್ಥಯಾತ್ರೆ ಇತ್ಯಾದಿಗಳು. ಹಾಗಾಗಿ ಈ ಚರ ನಕ್ಷತ್ರಗಳಿರುವಂಥ ದಿನದಲ್ಲಿ ಈ ಯಾತ್ರೆಯನ್ನು ಆರಂಭ ಮಾಡಿದ್ರೆ ತುಂಬ ಒಳ್ಳೆಯದು. ಯಾತ್ರೆ ಸಫಲವಾಗುತ್ತೆ, ಹಾಗೆ ಆ ಯಾತ್ರೆಯ ಉದ್ದೇಶ ಈಡೇರುತ್ತೆ ಅನ್ನುವಂಥ ವಿಚಾರ ಇದೆ. ಹಾಗೆ ಮಂತ್ರಸಿದ್ಧಿಯನ್ನು ಮಾಡಿಕೊಳ್ಳಿಕ್ಕೂ ಕೂಡ
ಇದು ತುಂಬ ಒಳ್ಳೆಯ ಸಂದರ್ಭ ಚರ ನಕ್ಷತ್ರಗಳಿರುವಂಥ ದಿನದಂದು. ಇನ್ನು ಉಗ್ರ ನಕ್ಷತ್ರಗಳು, ಅದು ಪೂರ್ವ ಫಲ್ಗುಣಿ, ಪೂರ್ವಾಷಾಢ, ಪೂರ್ವಭಾದ್ರ, ಭರಣಿ, ಮಖ, ಇವು ಉಗ್ರ ನಕ್ಷತ್ರಗಳು ಅಂತ ಹೇಳಿ ಕರೆಯಲ್ಪಟ್ಟಿರುವಂಥದ್ದು. ಈ ನಕ್ಷತ್ರಗಳಲ್ಲಿ ಉಗ್ರ ಕಾರ್ಯಗಳನ್ನು ಮಾಡಿದ್ರೆ ತುಂಬ ಶ್ರೇಷ್ಠ ಅನ್ನುವಂಥದ್ದಿದೆ. ಅದರಲ್ಲೂ ತಾಂತ್ರಿಕ ಪ್ರಯೋಗಗಳನ್ನು ಮಾಡುವಂಥದ್ದು, ಅಂದರೆ ಈ ಮಾಟ ಮದ್ದು ಇತ್ಯಾದಿಗಳ ಪ್ರಯೋಗ ಮಾಡುವಂಥದ್ದು, ಜೊತೆಗೆ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡುವಂಥದ್ದು, ಶತ್ರುವಿನ ಮೇಲೆ ಆಕ್ರಮಣ ಮಾಡುವಂಥದ್ದು, ಇಲ್ಲ ಸಂಧಿ ಕಾರ್ಯ ಮಾಡುವಂಥದ್ದು, ಇದಕ್ಕೆ ಈ ಉಗ್ರ ನಕ್ಷತ್ರಗಳಿರುವಂಥ ದಿನ ತುಂಬ ಅನುಕೂಲವಾಗಿರುತ್ತೆ. ಇನ್ನು ಸಾಧಾರಣವಾಗಿರುವಂಥ ನಕ್ಷತ್ರಗಳು ಮಿತ್ರ ನಕ್ಷತ್ರ ಅಂತ ಹೇಳಿ ಇದನ್ನು ಕರೆಯುವಂಥದ್ದಿದೆ. ಅದರಲ್ಲಿ ವಿಶಾಖ ಮತ್ತು ಕೃತ್ತಿಕ ನಕ್ಷತ್ರಗಳು ಈ ಸಾಧಾರಣ ನಕ್ಷತ್ರಗಳು ಅಂತ ಹೇಳಿ ಕರೆಯಲ್ಪಡುವಂಥದ್ದು. ಈ ನಕ್ಷತ್ರಗಳಲ್ಲಿ ಅಗ್ನಿಹೋತ್ರವನ್ನು ಮಾಡ್ಬೋದು. ಉಗ್ರ ನಕ್ಷತ್ರಗಳಲ್ಲಿ ತಿಳಿಸಿದಂತಹ ಕೆಲಸಗಳನ್ನು ಕೂಡ ಈ ಸಾಧಾರಣ ನಕ್ಷತ್ರಗಳಲ್ಲೂ ಕೂಡ ಮಾಡ್ಬೋದು. ಇನ್ನೊಂದು ಕ್ಷಿಪ್ರ ನಕ್ಷತ್ರ ಅಂತಿದೆ. ಲಘು ನಕ್ಷತ್ರಗಳು ಅಂದರೆ ಅಶ್ವಿನಿ, ಪುಷ್ಯ, ಹಸ್ತ, ಅಭಿಜಿತ್, ಈ 4 ನಕ್ಷತ್ರಗಳನ್ನು ಕ್ಷಿಪ್ರ ನಕ್ಷತ್ರಗಳು ಅಂತ ಹೇಳಿ ಕರೀತಾರೆ. ಇವುಗಳಲ್ಲಿ ಯಾವುದೇ ವಸ್ತುಗಳನ್ನು ಮಾರಾಟ ಮಾಡುವಂಥದ್ದು, ಖರೀದಿ ಮಾಡುವಂಥದ್ದು, ಮಂಗಳ ಕಾರ್ಯಗಳನ್ನು ಮಾಡುವಂಥದ್ದು, ಮಂಗಳ ಕಾರ್ಯಗಳಿಗೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳುವಂಥದ್ದು, ಯಾತ್ರೆಯನ್ನು ಆರಂಭ ಮಾಡುವಂಥದ್ದು, ವಿದ್ಯಾರಂಭ, ಇದಕ್ಕೆ ತುಂಬ ವಿಶೇಷವಾಗಿರುತ್ತೆ ಈ ಲಘು ನಕ್ಷತ್ರಗಳಿರುವಂಥ ದಿನ. ಇನ್ನೊಂದು ಮೃದು ನಕ್ಷತ್ರ ಅಥವಾ ಮೈತ್ರ ನಕ್ಷತ್ರಗಳು ಅಂತ ಹೇಳಿ ಕರೆಯುವಂಥ ಒಂದು ಗುಂಪಿದೆ. ಇದು ಮೃಗಶಿರ, ಚಿತ್ತ, ಅನುರಾಧ, ರೇವತಿ, ಈ ನಕ್ಷತ್ರಗಳನ್ನು ಮೃದು ನಕ್ಷತ್ರಗಳು ಅಂತ ಹೇಳಿ ಕರೀತಾರೆ. ಈ ನಕ್ಷತ್ರಗಳಿರುವಂತಹ ದಿನ ಎಲ್ಲ ಶುಭ ಕಾರ್ಯಗಳನ್ನು ಕೂಡ ಮಾಡಬಹುದು. ಶುಭ ಕಾರ್ಯಗಳು ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ಇನ್ನು ತೀಕ್ಷ್ಣ ಅಥವಾ ದಾರುಣ ನಕ್ಷತ್ರಗಳು ಅನ್ನುವಂಥ ಇನ್ನೊಂದು ವಿಧ ಇದೆ. ಇಲ್ಲಿ ಮೂಲ, ಜ್ಯೇಷ್ಠ, ಆರಿದ್ರ, ಆಶ್ಲೇಷ, ಇವು ದಾರುಣ ನಕ್ಷತ್ರಗಳು. ಇವುಗಳಲ್ಲಿ ಪಶುವಿಗೆ ತರಬೇತಿಯನ್ನು ಕೊಡುವಂಥದ್ದು, ಹಾಗೆ ಪ್ರಹಾರ ಮಾಡಬೇಕಾದಂಥ ಒಂದು ವಿಚಾರದಲ್ಲಿ ಮುನ್ನುಗ್ಗುವಂಥದ್ದು, ಇದಕ್ಕೆ ಈ ದಾರುಣ ನಕ್ಷತ್ರ ಇರುವಂಥ ದಿನ ತುಂಬ ಸೂಕ್ತವಾಗಿರುತ್ತೆ. ಜೊತೆಗೆ ಅಧೋಮುಖ, ಊರ್ಧ್ವಮುಖ ಮತ್ತು ತಿರ್ಯಗ್ನಮುಖ ಅನ್ನುವಂಥ ನಕ್ಷತ್ರಗಳು ಕೂಡ ಇದೆ ಅನ್ನುವಂಥ ವಿಚಾರ ಈಗಾಗಲೇ ಹೇಳಿದೆ. ಅದರಲ್ಲಿ ಈ ಅಧೋಮುಖ ನಕ್ಷತ್ರ ಇರುವಂಥದ್ದು ಮೂಲ, ಆಶ್ಲೇಷ, ಕೃತ್ತಿಕ, ವಿಶಾಖ ಮತ್ತು ಪೂರ್ವ ಫಲ್ಗುಣಿ, ಹಾಗೆ ಪೂರ್ವಾಷಾಢ, ಪೂರ್ವಭಾದ್ರ, ಮಖ, ಭರಣಿ, ಈ 9 ನಕ್ಷತ್ರಗಳನ್ನು ಅಧೋಮುಖ ನಕ್ಷತ್ರಗಳು ಅಂತ ಹೇಳಿ ಕರೀತಾರೆ. ಅಧೋಮುಖ ಅಂದರೆ ಕೆಳಗೆ ನೋಡ್ತಾ ಇರುವಂಥ ನಕ್ಷತ್ರಗಳಿದು. ಆ ಒಂದು ಸಂದರ್ಭದಲ್ಲೇ ನಾವು ಬೋರ್ವೆಲ್ ತೆಗೆಸುವಂಥದ್ದಾಗಲಿ, ಬಾವಿ ತೋಡಿಸುವಂಥದ್ದನ್ನಾಗಲಿ, ಸುರಂಗ ಕೊರೆಯುವಂಥದ್ದು, ಬೇಸ್ಮೆಂಟ್ ನಿರ್ಮಾಣ ಮಾಡುವಂಥದ್ದು, ಅಥವಾ ಯಾವುದೇ ರೀತಿಯ ಹಳ್ಳ ತೋಡುವಂಥದ್ದು, ಇನ್ನು ಗಣಿತ, ಜ್ಯೋತಿಷ್ಯ ಇತ್ಯಾದಿಗಳನ್ನು ಕಲೀಲಿಕ್ಕೆ ಗಣಿಗಳಲ್ಲಿ ಅಗೆತ ಮಾಡುವಂಥದ್ದು, ಅಂದರೆ ಗಣಿಯನ್ನು ಕೊರೆಯುವಂಥದ್ದು, ಒಟ್ಟಾರೆ ಮೇಲಿನಿಂದ ಕೆಳಕ್ಕೆ ಗತಿ ಇರುವಂಥ ಕೆಲಸಗಳನ್ನು ಮಾಡುವಂಥದ್ದು ಯಾವುದೇ ಇದ್ದರೂ ಅದನ್ನು ಈ ಅಧೋಮುಖ ನಕ್ಷತ್ರ ಇರುವಂಥ ದಿನ ಮಾಡ್ಬೋದು. ಇನ್ನು ಬೆಟ್ಟದಿಂದ ಇಳಿಯುವಂಥದ್ದಾಗಲಿ, ನದಿಗಳಲ್ಲಿ ಧುಮುಕಿ ಈಜಾಡುವಂಥದ್ದು, ಇವು ಕೂಡ ಈ ಒಂದು ಅಧೋಮುಖ ನಕ್ಷತ್ರದ ವ್ಯಾಪ್ತಿಗೆ ಬರುತ್ತೆ. ಅಂಥವರು ಕೂಡ ಅಂದರೆ ಆರೋಹಣ ಅಲ್ಲ ಪರ್ವತ ಅವರೋಹಣ ಮಾಡಲಿಕ್ಕೆ ಈ ಒಂದು ನಕ್ಷತ್ರ ತುಂಬ ಸೂಕ್ತವಾಗಿರುವಂಥದ್ದು. ಇನ್ನು ಊರ್ಧ್ವಮುಖ ನಕ್ಷತ್ರ ಅಂದರೆ ಮೇಲೆ ನೋಡ್ತಾ ಇರುವಂಥ ನಕ್ಷತ್ರಗಳು ಆರಿದ್ರ, ಪುಷ್ಯ, ಶ್ರವಣ, ಧನಿಷ್ಠ, ಶತಭಿಷ, ಉತ್ತರಾಷಾಢ, ಉತ್ತರಭಾದ್ರ, ಈ 9 ನಕ್ಷತ್ರಗಳನ್ನು ಊರ್ಧ್ವಮುಖ ನಕ್ಷತ್ರಗಳು ಅಂತ ಹೇಳಿ ಕರೀತಾರೆ. ಅಂದರೆ ಮೇಲ್ಮುಖವನ್ನು ನೋಡ್ತಾ ಇರುವಂಥದ್ದು. ಇವುಗಳಲ್ಲಿ ಎಲ್ಲ ರೀತಿಯ ಉನ್ನತಿಯ ಕೆಲಸಗಳನ್ನು ಮಾಡಲಿಕ್ಕೆ ತುಂಬ ಸೂಕ್ತವಾಗಿರುವಂಥದ್ದು. ಅಂದರೆ ಒಂದು ನೌಕರಿಯನ್ನು ಪ್ರಾರಂಭ ಮಾಡುವಂಥದ್ದಿರ್ಬೋದು, ಅಥವಾ ನೌಕರಿಗೆ ಸೇರ್ಪಡೆ ಆಗುವಂಥದ್ದು, ಉನ್ನತ ಪದವಿಗೆ ಏರುವಂಥದ್ದು, ಅಂದರೆ ಪದಗ್ರಹಣ ಸಂದರ್ಭ, ರಾಜ್ಯಾಭಿಷೇಕ, ಪಟ್ಟಾಭಿಷೇಕ, ಇದೆಲ್ಲದಕ್ಕೂ ಕೂಡ ತುಂಬ ಸೂಕ್ತವಾಗಿರುವಂಥ ನಕ್ಷತ್ರದ ದಿನ ಅಂತ ಹೇಳಿದ್ರೆ ಊರ್ಧ್ವಮುಖ ನಕ್ಷತ್ರ ಇರುವಂಥ ದಿನ. ಇನ್ನೊಂದು ತಿರ್ಯಗ್ನಮುಖ ನಕ್ಷತ್ರ ಅಂತ ಹೇಳಿ ಕರೀತಾರೆ. ಇದು ಮೃಗಶಿರ, ರೇವತಿ, ಚಿತ್ತ, ಅನುರಾಧ, ಹಸ್ತ, ಸ್ವಾತಿ, ಪುನರ್ವಸು, ಜ್ಯೇಷ್ಠ, ಅಶ್ವಿನಿ, ಇವು ಈ 9 ನಕ್ಷತ್ರಗಳೇನಿದೆ ಅದನ್ನು ತಿರ್ಯಗ್ನಮುಖ ನಕ್ಷತ್ರ ಅಂತ ಹೇಳಿ ಕರೆಯುವಂಥದ್ದಿದೆ. ಇಲ್ಲಿ ಈ ನಕ್ಷತ್ರಗಳಿರುವಂತಹ ದಿನದಲ್ಲಿ ಪಶುಗಳಿಗೆ ತರಬೇತಿಯನ್ನು ಕೊಡುವಂಥದ್ದು, ಹಾಗೆ ಜಲಯಾತ್ರೆ, ದೋಣಿ, ಹಡಗು ಇತ್ಯಾದಿಗಳಲ್ಲಿ ಯಾತ್ರೆ ಮಾಡುವಂಥದ್ದು, ವಿಮಾನ ಯಾತ್ರೆ ಮಾಡುವಂಥದ್ದು, ಇನ್ನು ಭೂಮಿಯನ್ನು ಉಳುಮೆ ಮಾಡಲಿಕ್ಕೆ ಈ ನಕ್ಷತ್ರ ತುಂಬ ಶ್ರೇಷ್ಠವಾಗಿರುವಂಥದ್ದು. ಅಂದರೆ ಈ ನಕ್ಷತ್ರದಲ್ಲಿ ನೀವು ಇಂತಹ ಕೆಲಸಗಳನ್ನು, ಈ ಚಟುವಟಿಕೆಗಳನ್ನು ಆರಂಭ ಮಾಡಿದ್ರೆ ನಿಮ್ಮ ಉದ್ದೇಶ ಈಡೇರುತ್ತೆ. ಇನ್ನು ಈ 27 ನಕ್ಷತ್ರಗಳ ಪೈಕಿ
28ನೆಯ ನಕ್ಷತ್ರ ಕೂಡ ಒಂದಿದೆ. ಅದು ಅಭಿಜಿತ್ ನಕ್ಷತ್ರ ಅನ್ನುವಂಥದ್ದು. ಇಲ್ಲಿ ಅಭಿಜಿನ್ ಅಥವಾ ಅಭಿಜಿತ್ ನಕ್ಷತ್ರ ಉತ್ತರಾಷಾಢ ನಕ್ಷತ್ರದ ಅಂತ್ಯ ಭಾಗ ಮತ್ತೆ ಶ್ರವಣ ನಕ್ಷತ್ರದ ಪ್ರಾರಂಭದ ಭಾಗದ ಮಧ್ಯದಲ್ಲಿರುತ್ತೆ. ಹಾಗಾಗಿ ಇಲ್ಲಿ ಈ ನಕ್ಷತ್ರ ಮತ್ತೆ ರಾಶಿ ಮಂಡಲಕ್ಕೆ ಹೊಂದಿಕೊಳ್ಳದ ಕಾರಣದಿಂದ ಇದನ್ನ ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಅದಕ್ಕಾಗಿಯೇ ಅಭಿಜಿತ್ ಮುಹೂರ್ತ ಅಂತ ಹೇಳಿ ಕರೆಯುವಂಥದ್ದು ಅಷ್ಟೇ ಇದೆ ಹೊರತು 28ನೇ ನಕ್ಷತ್ರವಾಗಿ ಇದನ್ನ ಪರಿಗಣಿಸಿಲ್ಲ. ಇದರ ಲಕ್ಷಣಗಳು ಪೂರ್ಣವಾಗಿ ಉತ್ತರಾಷಾಢ ನಕ್ಷತ್ರದ 4ನೇ ಪಾದವನ್ನ ಹೋಲುತ್ತದೆ. ಆದ್ರಿಂದಲೇ ಇದನ್ನೇ ಮಾನದಂಡವಾಗಿ ಇದಕ್ಕೆ ಪರಿಗಣಿಸುವಂಥದ್ದು ಕೂಡ ಇದೆ. ಹಾಗಾಗಿ ಬಂಧುಗಳೇ, ನಮ್ಮ ಕೆಲಸ ಕಾರ್ಯಗಳ ರೀತಿ ಯಾವುದಿದೆ, ಯಾವ ನಕ್ಷತ್ರ ಇರುವಂತಹ ದಿನ ಯಾವ ಕೆಲಸಗಳನ್ನು ಆರಂಭ ಮಾಡಿದ್ರೆ ಸೂಕ್ತವಾದ ಫಲ ಸಿಕ್ಕತ್ತೆ ಅನ್ನುವಂಥ ವಿಚಾರಗಳನ್ನ ಕೇಳಿದ್ವಿ. ಇಲ್ಲಿ ಈ ಪರಾಶರರು ಹೇಳುವಂತಹ ರೀತಿಯಲ್ಲಿ ನಕ್ಷತ್ರಾಧಿಪತಿಗಳನ್ನು ವಿಂಗಡಿಸಿದ್ದಾರೆ. ಅದರಂತೆ 3 ನಕ್ಷತ್ರಗಳಿಗೆ ಒಂದು ಗ್ರಹ ಅಧಿಪತ್ಯವನ್ನ ಪಡೆದಿರುತ್ತೆ. ಅದನ್ನೇ ನಾವು ದಶಾಭುಕ್ತಿ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ದಶ ವರ್ಷಗಳು ಕೂಡ ಇಲ್ಲಿ ವಿಭಜಿತವಾಗಿರುವಂಥದ್ದು. ಇಲ್ಲಿ ಒಂದು ಉದಾಹರಣೆಯನ್ನು ನೋಡೋದಾದ್ರೆ ಕೃತ್ತಿಕ, ಉತ್ತರಾಷಾಢ ಈ ನಕ್ಷತ್ರಕ್ಕೆ ಅಧಿಪತಿ ರವಿ. ಇಲ್ಲಿ ದಶಾವರ್ಷ 6 ವರ್ಷಗಳ ಕಾಲ ರವಿ ದಶೆ ಇರುತ್ತೆ. ಇನ್ನು ರೋಹಿಣಿ, ಹಸ್ತ, ಶ್ರವಣ ಇದಕ್ಕೆ ಚಂದ್ರ ನಕ್ಷತ್ರಾಧಿಪತಿ. 10 ವರ್ಷಗಳು ದಶಾವರ್ಷಗಳಾಗಿರುತ್ತೆ. ಮೃಗಶಿರ, ಚಿತ್ತ, ಧನಿಷ್ಠ ಇದಕ್ಕೆ ಅಧಿಪತಿ ಅಂದ್ರೆ ಈ ನಕ್ಷತ್ರಗಳಿಗೆ ಅಧಿಪತಿ ಕುಜ. ಈ ಕುಜನ ದಶೆ 7 ವರ್ಷಗಳಿರುತ್ತೆ. ಇನ್ನು ಆರಿದ್ರ, ಸ್ವಾತಿ, ಶತಭಿಷ ಈ 3 ನಕ್ಷತ್ರಗಳಿಗೆ ಅಧಿಪತಿ ರಾಹು. ಇಲ್ಲಿ ರಾಹು ದಶೆ 18 ವರ್ಷಗಳಿರುತ್ತೆ. ಹಾಗೆ ಪುನರ್ವಸು, ವಿಶಾಖ, ಪೂರ್ವಭಾದ್ರ ಈ 3 ನಕ್ಷತ್ರಗಳಿಗೆ ಅಧಿಪತಿ ಗುರು. ಗುರುವಿನ ದಶೆ 16 ವರ್ಷಗಳು. ಇನ್ನು ಪುಷ್ಯ, ಅನುರಾಧ, ಉತ್ತರಾಭಾದ್ರ ಇದಕ್ಕೆ ಅಧಿಪತಿ ಶನಿ. ಶನಿಯ ದಶೆ 19 ವರ್ಷಗಳಿರುತ್ತೆ. ಇನ್ನು ಆಶ್ಲೇಷ, ಜ್ಯೇಷ್ಠ, ರೇವತಿ ಈ 3 ನಕ್ಷತ್ರಗಳಿಗೆ ಅಧಿಪತಿ ಬುಧ. ಈ ಬುಧನ ದಶೆ 17 ವರ್ಷಗಳಿರುತ್ತೆ. ಹಾಗೆ ಅಶ್ವಿನಿ, ಮಖ ಮತ್ತೆ ಮೂಲ ಈ 3 ನಕ್ಷತ್ರಗಳಿಗೆ ಅಧಿಪತಿ ಕೇತು. ಕೇತುವಿನ ದಶೆ 7 ವರ್ಷ ಇರುತ್ತೆ. ಇನ್ನು ಭರಣಿ, ಪುಬ್ಬ ಮತ್ತೆ ಪೂರ್ವಾಷಾಢ ಇದಕ್ಕೆ ಅಧಿಪತಿ ಯಾರು ಅಂತ ಹೇಳಿದ್ರೆ ಶುಕ್ರ. ಹಾಗಾಗಿ ಶುಕ್ರ ದಶೆ 20 ವರ್ಷಗಳ ಕಾಲ ಇರುತ್ತೆ. ಒಟ್ಟಾರೆ ನಕ್ಷತ್ರದ ಅಧಿಪತಿಗಳು ಯಾರಿದ್ದಾರೆ ಆ ಅಧಿಪತಿಗಳನ್ನು ಆರಾಧನೆ ಮಾಡಬೇಕು. ಜೊತೆಗೆ ಪ್ರಸ್ತುತದಲ್ಲಿ ಯಾವ ದಶೆ ನಡೀತಾ ಇದೆ, ಯಾವುದರಿಂದ ಅನುಕೂಲ ಆಗುತ್ತೆ, ಅದರಲ್ಲೂ ದಶೆಯಲ್ಲಿ ಸ್ವಲ್ಪ ಒಳಗೆ ಹೋದ್ರೆ ದಶಾಭುಕ್ತಿ ಸಿಕ್ಕತ್ತೆ, ಇನ್ನೂ ಒಳಗೆ ಹೋದ್ರೆ ಅಂತರ್ಭುಕ್ತಿ ಅನ್ನುವಂಥದ್ದು ಕೂಡ ಸಿಕ್ಕತ್ತೆ. ಹಾಗಾಗಿ ವ್ಯಕ್ತಿಯ ಜಾತಕವನ್ನ ಬಹಳ ವಿಶೇಷವಾಗಿ ವಿಶ್ಲೇಷಣೆ ಮಾಡಲಿಕ್ಕೆ ಇವೆಲ್ಲವೂ ಕೂಡ ಅನುಕೂಲಕರವಾಗಿ ಬೇಕಾಗಿರುವಂಥದ್ದು. ಹಾಗಾಗಿನೇ ಇಲ್ಲಿ ದಶಾ ವರ್ಷಗಳು ಅಂತ ಹೇಳಿದ್ರೆ ವ್ಯಕ್ತಿಯ ಪೂರ್ಣ ಆಯಸ್ಸು 120 ವರ್ಷ ಅಂತ ಹೇಳಿ ತೆಗೆದುಕೊಂಡು ಅದನ್ನ ಈ 9 ಗ್ರಹಗಳಿಗೆ 3 ವಿಭಜನೆ ಮಾಡಿರುವಂತಹ ವಿಚಾರ ಇದೆ. ಹಾಗಾಗಿ ಈ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ನೀವು ಕಳಿಸಿರುವಂತಹ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತೆ ಹುಟ್ಟಿದ ಸ್ಥಳ ಇದರ ಆಧಾರದ ಮೇಲೆ ನಿಮ್ಮ ರಾಶಿ ಕುಂಡಲಿ, ಅಂಶ ಕುಂಡಲಿ ಇವುಗಳನ್ನ ಬರೆದು ವಿಶ್ಲೇಷಣೆ ಮಾಡಿ ಮುಂದಿನ ಜೀವನ ಹೇಗಿರುತ್ತೆ ಅಂತ ಹೇಳಲಿಕ್ಕೆ ಇದೆಲ್ಲ ಸಹಾಯಕವಾಗುತ್ತೆ. ಅಂಥದ್ರಲ್ಲಿ ಏನಾದರೂ ಆಸಕ್ತಿ ಇದ್ರೆ ನಿಮ್ಮ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತೆ ಹುಟ್ಟಿದ ಸ್ಥಳ 3 ಕೂಡ ನೀವು ವಾಟ್ಸಾಪ್ ಮೂಲಕ ತಿಳಿಸಿ ಅದಕ್ಕೆ ಉತ್ತರವನ್ನು ಕೊಡುವಂತ ಪ್ರಯತ್ನ ಮಾಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂತಹ ದಿನ, 3ನೇ ಮನೆ ಕೀರ್ತಿ ಸ್ಥಾನ. ಹಾಗಾಗಿ ಈ ದಿನ ನಿಮಗೆ ತುಂಬಾ ಫಲಪ್ರದವಾದಂತಹ ದಿನ. ಅಂದ್ರೆ ಯಾವುದೇ ವಿಚಾರದಲ್ಲಿ ನೀವು ಕೈ ಹಾಕಿದ್ರೂ ಕೂಡ ಅದರಲ್ಲಿ ಉತ್ತಮ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಹಾಗೆ ನೀವು ಕೊಟ್ಟಿರುವ ಹಣವನ್ನು ಪಡ್ಕೊಳ್ಳುವಂಥದ್ದಕ್ಕಾಗಲಿ ಅಥವಾ ನೀವು ನಿರೀಕ್ಷೆ ಮಾಡಿದಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕಾಗಲಿ ಈ ದಿನ ತುಂಬ ಸೂಕ್ತವಾಗಿರುವಂಥದ್ದು. ಹಾಗಾಗಿ ಕಡಿಮೆ ಪ್ರಯತ್ನದಲ್ಲೇ ಹೆಚ್ಚು ಫಲವನ್ನು ಪಡ್ಕೊಳ್ಳುವಂಥ ಒಂದು ಅಪರೂಪದ ದಿನ ಇದು. ಹಾಗಾಗಿ ಇಂಥ ಅವಕಾಶಗಳು ಬಂದಾಗ ನಿಮ್ಮ ಕೆಲಸ ಕಾರ್ಯಗಳು ಸಾಧನೆ ಆಗೋದ್ರಿಂದ ಮನಸ್ಸಿಗೆ ತುಂಬ ಸಂತೋಷ ಉಂಟಾಗುವಂಥ ದಿನ. ಹಾಗೆ ಈ ದಿನ ನಿಮ್ಮ ದಿನನಿತ್ಯದ ಅಗತ್ಯತೆಗಳನ್ನು ಪೂರೈಸಲಿಕ್ಕೆ ಬಹಳ ಕಡಿಮೆ ಹಣವನ್ನು ಖರ್ಚು ಮಾಡುವಂಥ ಸಾಧ್ಯತೆ ಇದೆ. ಕೆಲವೊಂದನ್ನು ಉಚಿತವಾಗಿ ಪಡ್ಕೊಳ್ತೀರಿ. ಹಾಗಾಗಿ ತುಂಬ ಕಂಫರ್ಟ್ ಝೋನಲ್ಲಿರುವಂಥ ದಿನ ಇದು. ಇನ್ನು ಈ ದಿನದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಹಿರಿಯರು ನಿಮಗೆ ಸಲಹೆ ಮಾರ್ಗದರ್ಶನಗಳನ್ನು ನೀಡುವಂಥ ಸಾಧ್ಯತೆ ಕೂಡ ಇದೆ.
ಹಾಗಾಗಿ ಆ ಸಲಹೆ ಅವರ ಅನುಭವದ ಮಾತು, ಅದನ್ನು ನೀವು ಅಳವಡಿಸ್ಕೊಳ್ಳೋದ್ರಿಂದ ಹೆಚ್ಚಿನ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನು ಈ ದಿನ ನಿಮ್ಮ ಕೆಲವೊಂದು ವೈಯಕ್ತಿಕ ವಿಚಾರಗಳಲ್ಲಿ ಇರುವಂತಹ ಸಮಸ್ಯೆಗಳನ್ನು ಬಗೆಹರಿಸುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಹಾಗಾಗಿನೇ ಗುರು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಈ ದಿನ ಕೆಲವೊಂದು ವಿಚಾರಗಳು ಚರ್ಚೆಗೆ ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ಅವಿವಾಹಿತರಿಗೆ ಉತ್ತಮವಾದಂಥ ಅವಕಾಶಗಳು ಕೂಡಿ ಬರುವಂಥದ್ದಿದೆ. ಹಾಗಾಗಿ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಸಾಕು, ನಿಮಗೆ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ನಿಮ್ಮ ಕಾರ್ಯಪಟುತ್ವಕ್ಕೆ ಒಳ್ಳೆಯ ಪ್ರತಿಫಲ ಸಿಕ್ಕುವಂಥ ಸಂದರ್ಭ, ಹೊಸ ಜವಾಬ್ದಾರಿಗಳು ಹೆಗಲಿಗೆ ಬರುವಂಥ ಸಂದರ್ಭ. ಇಲ್ಲಿ ಸ್ವಲ್ಪ ಒತ್ತಡ ಆಗ್ಬೋದು, ಆದರೂ ಅದನ್ನು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತೀರಿ. ಈ ಮ್ಯಾನೇಜರಿಯಲ್ ಸ್ಕಿಲ್ ಈ ದಿನ ನಿಮಗೆ ಬಹಳ ಅದ್ಭುತವಾಗಿದೆ, ಚೆನ್ನಾಗಿದೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂತಹ ದಿನ. 2ನೇ ಮನೆ, ಇದು ಧನಸ್ಥಾನ, ಕುಟುಂಬ ಸ್ಥಾನ. ಹಾಗಾಗಿ ಈ ದಿನ ನಿಮಗೆ ಮನೆಯಲ್ಲೂ ಕೂಡ ಬಿಡುವಿಲ್ಲದಂಥ ಕೆಲಸಗಳಿರುತ್ತೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ, ವ್ಯಾಪಾರ ವ್ಯವಹಾರಗಳಲ್ಲೂ ಕೂಡ ಈ ದಿನ ತುಂಬ ಸ್ಪರ್ಧೆ ಇದೆ, ಪೈಪೋಟಿ ಇರುತ್ತೆ. ಹಾಗಾಗಿ ಒಂದು ಸಣ್ಣ ಕೆಲಸವನ್ನು ಮಾಡಲಿಕ್ಕೂ ಕೂಡ ನೀವು ತುಂಬ ಪ್ರಯಾಸ ಪಡಬೇಕಾಗುತ್ತೆ, ಪ್ರಯತ್ನ ಜಾಸ್ತಿ. ಹಾಗಾಗಿ ಈ ದಿನ ನಿಮ್ಮ ಒಂದು ಕೆಲವೊಂದು ವಿಚಾರಗಳಲ್ಲಿ ಹಿರಿಯರ ಅಥವಾ ನಿಮ್ಮ ಸ್ನೇಹಿತರ, ಬಂಧುಗಳ ಮಾರ್ಗದರ್ಶನದ ಅಗತ್ಯತೆ ಇದೆ. ಸಹಾಯ ಬೇಕು ಅಂತ ಹೇಳಿ ಬೇರೆಯವರನ್ನು ಆಶ್ರಯಿಸುವಂಥ ಸಾಧ್ಯತೆ ಕೂಡ ಈ ದಿನ ಇರುತ್ತೆ. ಇನ್ನು ಈ ದಿನ ಯಾವುದೇ ರೀತಿಯ ಕಾನೂನು ವ್ಯವಹಾರಗಳಿದ್ದರೆ ಅಥವಾ ಕಾನೂನಿನಂತೆ ನೀವು ಸಮಸ್ಯೆಗಳನ್ನು ಇತ್ಯರ್ಥ ಮಾಡಿಕೊಳ್ಬೇಕು ಅನ್ನುವಂಥದ್ದು ಏನಾದರೂ ಇದ್ದರೆ ಈ ದಿನ ಅಷ್ಟೊಂದು ಉತ್ತಮವಾಗಿಲ್ಲ. ಹಾಗಾಗಿನೇ ಕಾನೂನಿನ ವಿಚಾರಕ್ಕೆ ಈ ದಿನ ಕೈ ಹಾಕಬೇಡಿ. ಇನ್ನು ಈ ದಿನ ಕೆಲವೊಂದು ಕೆಲಸ ಕಾರ್ಯಗಳು ನಿಮ್ಮ ಒಂದು ತಪ್ಪು ತಿಳುವಳಿಕೆಯಿಂದ ಸ್ಥಗಿತ ಆಗುವಂಥ ಸಾಧ್ಯತೆ ಇದೆ, ಅಥವಾ ತಪ್ಪು ದಾರಿ ಹಿಡಿಯುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಕೆಲವೊಂದು ವಿಚಾರಗಳನ್ನು ಪೂರ್ಣವಾಗಿ ತಿಳಿದೇ ನೀವು ಆ ಕೆಲಸಕ್ಕೆ ಕೈ ಹಾಕಬೇಕು. ಅರ್ಧಂಬರ್ಧ ತಿಳ್ಕೊಂಡು ಯಾವುದೇ ಕೆಲಸವನ್ನು ಮುಂದುವರಿಸಬೇಡಿ. ಇನ್ನು ಈ ದಿನ ಸುಳ್ಳು ಆಶ್ವಾಸನೆಗಳನ್ನು ಕೊಡುವಂಥವ್ರು ಇದ್ದಾರಲ್ಲ, ಅಂಥವರಿಂದ ನೀವು ದೂರ ಇರಬೇಕು. ಇಲ್ಲೇ ನಿಮಗೆ ಮೋಸ ಆಗುವಂಥದ್ದು. ಹಾಗಾಗಿ ಕೆಲವರನ್ನು ಅತಿಯಾಗಿ ನಂಬಲಿಕ್ಕೆ ಹೋಗ್ತೀರಿ, ಅಲ್ಲಿ ನಿಮಗೆ ಹಿನ್ನಡೆ ಆಗುವಂಥದ್ದು ಇದೆ. ಇನ್ನು ಈ ದಿನ ಮನೆ ಮತ್ತು ಕುಟುಂಬ, ಇದರ ವ್ಯವಸ್ಥೆ ಏನಿದೆ ಅಷ್ಟೊಂದು ತೃಪ್ತಿದಾಯಕವಾಗಿರಲ್ಲ. ಎಲ್ಲೋ ಒಂದು ಕಡೆ ಒತ್ತಡ ಇದೆ, ನಿಮ್ಮ ಸ್ವಾತಂತ್ರ್ಯಕ್ಕೆ ಯಾರೋ ನಿಯಂತ್ರಣ ತರ್ತಾ ಇದ್ದಾರೆ ಅನ್ನುವಂಥ ಒಂದು ಭಾವ ಮನಸ್ಸಿಗೆ ಬರ್ತಾ ಇದೆ. ಇದೆಲ್ಲವೂ ಕೂಡ ಈ ದಿನದ ಕೆಲವೊಂದು ಶೀಘ್ರವಾದಂತಹ, ತೀಕ್ಷ್ಣವಾದಂತಹ ಬೆಳವಣಿಗೆಗಳಿದು. ಅದಕ್ಕಾಗಿ ಆ ಒಂದು ಸನ್ನಿವೇಶಕ್ಕೆ ಹೊಂದಿಕೊಳ್ಳುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಳ್ಳಿ. ಸ್ವಲ್ಪ ಹೊಂದಾಣಿಕೆ ಇರಲಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಸಂಭ್ರಮದ ದಿನ. ಅದರಲ್ಲೂ ಈ ದಿನ ನೀವು ಮಾಡುವಂಥ ಕೆಲಸ ಕಾರ್ಯಗಳಿಂದ ನಿಮ್ಮ ಸ್ಥಾನ, ನಿಮ್ಮ ಪ್ರತಿಷ್ಠೆ, ನಿಮ್ಮ ಗೌರವ ಹೆಚ್ಚಾಗುವಂಥದ್ದು ಇದೆ. ಈ ದಿನ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನ ಕೆಲಸಗಳನ್ನು ತುಂಬ ಸಂತೋಷಪಟ್ಟು ಮಾಡುವಂಥದ್ದು ಇದೆ. ತುಂಬ ಲವಲವಿಕೆಯಿಂದ, ಖುಷಿಯಿಂದ ಕೆಲಸಗಳನ್ನು ಮಾಡ್ತೀರಿ. ಎನರ್ಜಿ ಲೆವೆಲ್ ಚೆನ್ನಾಗಿರುತ್ತೆ ಈ ದಿನ. ಹಾಗೆ ಈ ದಿನದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ವಿರೋಧಿಗಳ ಪ್ರಾಬಲ್ಯ ಮೇಲೆ ಬರುವಂಥ ಸಂದರ್ಭ ಇರುತ್ತೆ. ಆದರೆ ಅದನ್ನು ಕೂಡ ನೀವು ತೀಕ್ಷ್ಣವಾಗಿ ಗಮನಿಸ್ತೀರಿ. ಅಲ್ಲೂ ಕೂಡ ನಿಮ್ಮ ಹೋರಾಟ, ನಿಮ್ಮ ಸ್ಪರ್ಧೆ ಮುಂದುವರಿಯುತ್ತೆ, ಅದರಿಂದ ಜಯ. ಹಾಗಾಗಿ ಈ ದಿನ ಪ್ರತಿ ಸಣ್ಣ ಸಣ್ಣ ವಿಚಾರಗಳಲ್ಲೂ ಕೂಡ ತುಂಬ ಆಸಕ್ತಿ ಅನ್ನುವಂಥದ್ದು ಇರುತ್ತೆ. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ತುಂಬ ಪ್ರಗತಿ ಇದೆ. ಹಾಗಾಗಿನೇ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪ್ರತಿಭೆ ಏನು, ನಿಮ್ಮ ಶ್ರಮ ಏನು, ಅದನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶಗಳಿರುವಂಥ ಸಮಯ ಇದು. ಇನ್ನು ಈ ದಿನ ನಿಮ್ಮ ಒಂದು ಸ್ಥಿರಾಸ್ತಿಯ ವ್ಯವಹಾರಗಳೇನಿದೆ, ಮನೆ, ಸೈಟು, ಜಮೀನು ಇತ್ಯಾದಿಗಳ ವಿಚಾರವಾಗಿ ನಿಮ್ಮ ಪ್ರಯತ್ನದಲ್ಲಿ ಯಶಸ್ಸನ್ನು ಕಾಣುವಂಥದ್ದು ಇದೆ. ಹಾಗಾಗಿ ಸ್ವಂತ ಮನೆಯನ್ನು ಮಾಡಿಕೊಳ್ಳುವಂಥ ಕನಸು ನನಸಾಗುವಂಥದ್ದು, ಅಂದರೆ ಯಾವುದೋ ಒಂದು ದಾರಿ ನಿಮಗೆ ಅತ್ಯಮೂಲ್ಯವಾಗಿ ಈ ದಿನ ಗೋಚರಿಸುತ್ತೆ. ಅದನ್ನು ನೀವು ಅನುಸರಣೆ ಮಾಡಿ ಆ ಒಂದು ವಿಚಾರದಲ್ಲೇ
ನೀವು ಗಟ್ಟಿ ಮನಸ್ಸನ್ನು ಮಾಡಿದ್ರೆ ಖಂಡಿತ ನಿಮ್ಮ ಫಲ ಯಶಸ್ವಿಯಾಗುತ್ತೆ. ಅಂದರೆ ನೀವು ಅಂದುಕೊಂಡಂತೆ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ದಿನದಲ್ಲಿ ಒಂದನ್ನು ನೀವು ಪಡ್ಕೊಳ್ಬೇಕು ಅಂದರೆ ಮತ್ತೊಂದನ್ನು ಬಿಟ್ಟು ಕೊಡಬೇಕಾಗತ್ತೆ. ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಇದು ಕೂಡ ನಿಮ್ಮ ಅನುಭವಕ್ಕೆ ಈ ದಿನ ಬರುತ್ತೆ. ಆದರೂ ಅದರಲ್ಲಿ ಒಂದು ಒಳ್ಳೆಯ ಪಾಠವನ್ನು ಕಲಿಯುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಈ ದಿನ ನಿಮಗೆ ಏನೇ ಆದರೂ ಯಾವುದೇ ರೀತಿಯ ಫಲಗಳು ಸಿಕ್ಕಿದ್ರೂ ಕೂಡ ಅದೆಲ್ಲವೂ ಕೂಡ ಪೂರ್ವ ನಿರ್ಧಾರಿತವಾಗಿರುವಂಥದ್ದು ಅನ್ನುವಂಥ ಒಂದು ಭಾವ ಇದೆ. ಹಾಗಾಗಿ ಭಗವಂತನ ಅನುಜ್ಞೆಯಂತೆ ಆಗುವಂಥ ಈ ವಿದ್ಯಮಾನಗಳಲ್ಲಿ ನಿಮಗೆ ಸಂಪೂರ್ಣವಾದಂಥ ಸಂತೋಷ ಇರುತ್ತೆ. ಅದನ್ನು ತುಂಬ ಮನಸ್ಸಿನಿಂದ ಈ ದಿನ ಒಪ್ಪಿಕೊಳ್ತೀರಿ, ಅಳವಡಿಸ್ಕೊಳ್ತೀರಿ. ಅದು ನಿಮ್ಮ ಜಾಣತನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ಈ ದಿನ ಚಂದ್ರ ನಿಮಗೆ ವ್ಯಯಸ್ಥಾನದಲ್ಲಿರ್ತಾನೆ, 12ನೇ ಮನೆ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸ್ವಲ್ಪ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ಇದೆ. ಜೊತೆಗೆ ನಿಮಗೆ ಚಿಂತೆಯ ದಿನ ಕೂಡ. ಯಾವುದೋ ಒಂದು ವಿಚಾರದಲ್ಲಿ ನಿಮ್ಮ ಮನಸ್ಸಿನ ತುಂಬ ಚಿಂತೆ ಆವರಿಸ್ಕೊಂಡಿರುತ್ತೆ. ಅದು ಈ ದಿನವೇ ಪರಿಹಾರ ಆಗಲ್ಲ. ಹಾಗಾಗಿ ಇಡೀ ದಿನ ನಿಮಗೆ ಸ್ವಲ್ಪ ತಲೆಯ ಮೇಲೆ ಎಲ್ಲೋ ಒಂದು ಭಾರ, ಎಲ್ಲೋ ಒಂದು ರೀತಿಯಲ್ಲಿ ಒತ್ತಡ ಇರುವಂಥ ಭಾಸವಾಗ್ತಾ ಇರುತ್ತೆ. ಹಾಗಾಗಿನೇ ಈ ದಿನ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಿಮಗೆ ಅಷ್ಟೊಂದು ಆಸಕ್ತಿ ಕೂಡ ಇರಲ್ಲ. ಇನ್ನು ಹಣಕಾಸಿನ ಸ್ಥಿತಿ ಅಷ್ಟೊಂದು ಉತ್ತಮವಾಗಿಲ್ಲ. ಹಾಗಾಗಿನೇ ದೊಡ್ಡ ದೊಡ್ಡ ವ್ಯವಹಾರಗಳನ್ನು ಮಾಡುವಂಥ ಒಂದು ಮನಸ್ಸೇನಾದರೂ ಇದ್ದರೆ ಅದನ್ನು ಒಂದಲ್ಲ 2 ಸಲ ಆಲೋಚನೆ ಮಾಡಿ ಮುಂದುವರಿಯಿರಿ. ಇನ್ನು ಈ ದಿನ ಹೂಡಿಕೆಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಯಾರದ್ದೇ ಮಾತನ್ನು ಕೇಳಬೇಡಿ. ಯಾರು ಏನೇ ಸಲಹೆ ಕೊಡಲಿ, ಯಾವುದೇ ರೀತಿಯಲ್ಲಿ ನಿಮ್ಮನ್ನು ಒಂದು ರೀತಿಯಲ್ಲಿ ಬಲವಂತ ಮಾಡಲಿ, ಆ ಒಂದು ಹೂಡಿಕೆಯ ವಿಚಾರದಲ್ಲಿ ಮಾತ್ರ ಎಚ್ಚರಿಕೆಯಿಂದ ಇರಿ. ಹಣಕಾಸಿನ ವಿಚಾರ ತುಂಬ ಜಾಗೃತರಾಗಿ ಇರಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಕುಟುಂಬ ಸದಸ್ಯರೊಂದಿಗೆ ಈ ಹಣಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಸಣ್ಣ ಪುಟ್ಟ ಜಗಳಗಳಾಗುವಂಥದ್ದು, ಮಾತಿಗೆ ಮಾತು ಬೆಳೆಯುವಂಥದ್ದು, ವಾದ ವಿವಾದಗಳಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗಾಗಿ ಈ ದಿನ ನಿಮಗೆ ಹಠದ ಸ್ವಭಾವದಿಂದ ಭಿನ್ನಾಭಿಪ್ರಾಯ ಉಂಟಾಗಬಹುದು. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಕೆಲವೊಂದು ಈ ಡಿಫೆನ್ಸಿವ್ ಟೆಕ್ನಾಲಜಿಯನ್ನು, ಅಂದರೆ ಡಿಫೆಂಡ್ ಮಾಡಿಕೊಳ್ಳುವಂಥ ಒಂದು ವಿಚಾರದಲ್ಲಿ ಈ ದಿನ ತುಂಬ ಬುದ್ಧಿವಂತರಾಗಿರ್ತೀರಿ. ಹಾಗಾಗಿ ಕೆಲವರಿಗೆ ನಿಮ್ಮ ಬಂಡವಾಳ ಏನು ಅನ್ನುವಂಥದ್ದು ಗೊತ್ತಿದೆ. ಹಾಗಾಗಿ ನೀವು ಅವರಿಗೆ ನಿಮ್ಮ ತನವನ್ನಾಗಲಿ ನಿಮ್ಮ ಸ್ವಭಾವವನ್ನಾಗಲಿ ತೋರಿಸುವಂಥ ಅಗತ್ಯತೆ ಇಲ್ಲ. ಕೆಲವರು ನಂಬಲ್ಲ, ಅಂಥವ್ರಿಗೂ ಕೂಡ ತೋರಿಸಿದ್ರೆ ಅದು ಕೂಡ ಫಲಪ್ರದವಾಗಲ್ಲ. ಹಾಗಾಗಿ ಈ ದಿನ ನೀವು ಸಾಧಾರಣ ವ್ಯಕ್ತಿಯಾಗಿ ಇರಬೇಕು, ಪ್ರಾಕ್ಟಿಕಲ್ ಆಗಿ ಇರಬೇಕು. ಇದನ್ನು ನೀವು ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನದಲ್ಲಿ ನಿಮಗೆ ಶುಭ ಫಲಗಳು ಸಿಕ್ಕುವಂಥದ್ದು ಇದೆ. ಹಿಡಿದ ಕೆಲಸ ಕಾರ್ಯಗಳಲ್ಲಿ ತುಂಬ ಲಾಭ ಇದೆ, ಅನುಕೂಲ ಇದೆ. ಹಾಗಾಗಿನೇ ನಿಮಗೆ ಅನುಕೂಲಕರವಾಗಿರುವಂಥ ಫಲಿತಾಂಶಗಳು ಬಂದಾಗ ಮತ್ತಷ್ಟು ಕೆಲಸಗಳನ್ನು ಮಾಡುವಂಥ ಉತ್ಸಾಹ ಹೆಚ್ಚಾಗುವಂಥದ್ದು ಇದೆ. ಇನ್ನು ಈ ದಿನ ಸರ್ಕಾರಿ ಉದ್ಯೋಗಿಗಳಿಗೆ ಸಂಬಂಧಪಟ್ಟಂತೆ ಈ ದಿನ ನೀವು ಅಂದುಕೊಂಡಂಥ ಫಲವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಕೂಡ ಇದೆ. ಇನ್ನು ನಿರುದ್ಯೋಗಿಗಳಿಗೂ ಕೂಡ ಈ ದಿನ ಒಳ್ಳೆಯ ಒಂದು ಮಾರ್ಗದರ್ಶನ ಸಿಗ್ತದೆ. ಹಾಗಾಗಿ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಎಲ್ಲೋ ಒಂದು ರೀತಿಯ ಆಶಾಕಿರಣ, ಒಂದು ಭರವಸೆಯ ಬೆಳಕು ಸಿಕ್ಕುವಂಥದ್ದು ಇದೆ. ಹಾಗಾಗಿ ನೀವು ತುಂಬ ಪ್ರಾಕ್ಟಿಕಲ್ ಆಗಿ ಪ್ರಾಮಾಣಿಕತೆಯಿಂದ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ, ಖಂಡಿತ ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡುವಂಥದ್ದು, ದೇವಾಲಯ ದರ್ಶನ ಮಾಡುವಂಥದ್ದು, ತೀರ್ಥಯಾತ್ರೆ ಮಾಡುವಂಥದ್ದು, ಇಂಥ ವಿಚಾರದಲ್ಲಿ ನೀವು ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳುವಂಥದ್ದು ಅಥವಾ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳುವಂಥ ವಿಚಾರ ಕೂಡ ನಿಮ್ಮ ಅಜೆಂಡಾದಲ್ಲಿರುತ್ತೆ ಈ ದಿನ. ಇನ್ನು ಈ ದಿನ ಹಣದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ. ಹಣವನ್ನು ಸಾಲವಾಗಿ ಕೊಡುವಂಥದ್ದಾಗಲಿ ಸಾಲವಾಗಿ ತರುವಂಥದ್ದನ್ನಾಗಲಿ ಮಾಡಬೇಡಿ. ಇನ್ನು ಈ ದಿನ ದಾಕ್ಷಿಣ್ಯಕ್ಕೆ ಒಳಗಾಗಿ
ಆಪತ್ತನ್ನು ತಂದುಕೊಳ್ಳುವಂಥ ಒಂದು ಅವಕಾಶ ಇದೆ. ಇದು ಕೆಟ್ಟ ಅವಕಾಶ. ಇದನ್ನು ಬಹಳ ಜಾಗ್ರತೆಯಿಂದ ನೀವು ಮುಂದೂಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಸ್ನೇಹಿತರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ತುಂಬ ಕಾಳಜಿಯನ್ನು ವಹಿಸ್ತೀರಿ. ಪರೋಪಕಾರ, ಬೇರೆಯವರಿಗೆ ನೀವು ಶ್ರೇಯಸ್ಸನ್ನು ಬಯಸುವಂಥ ಒಂದು ಮನಸ್ಸು, ಇದೆಲ್ಲವೂ ಕೂಡ ಈ ದಿನ ನಿಮ್ಮ ಗೌರವ ಸ್ಥಾನಮಾನವನ್ನು ಹೆಚ್ಚಿಸತ್ತೆ. ಕುಟುಂಬದಲ್ಲಿ ಶಾಂತಿ ಇದೆ, ಸಮಾಧಾನ ಇದೆ, ಗೌರವ ಕೂಡ ಇದೆ. ನಿಮ್ಮ ಮಾತೆ ಇದಕ್ಕೆಲ್ಲ ಕೂಡ ಕಾರಣವಾಗಿರುವಂಥದ್ದು. ಹಾಗಾಗಿ ಮಾತನ್ನು ಉಳಿಸ್ಕೊಳ್ಳಿ, ನಿಮ್ಮ ಮಾತನ್ನು ಬೆಳೆಸುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಈ ದಿನ ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ನಿಮಗೆ ಶುಭ ಫಲಗಳು ಸಿಕ್ಕುವಂಥ ದಿನ. ಅದರಲ್ಲೂ ಈ ದಿನ ಕುಟುಂಬದಲ್ಲಿ ಶುಭ ಕೆಲಸ ಕಾರ್ಯಗಳ ಬಗ್ಗೆ ಅಥವಾ ನೀವು ಮುಂದೆ ಕೈಗೊಳ್ಳಬೇಕಾಗಿರುವಂಥ ಕಾರ್ಯಚಟುವಟಿಕೆಗಳ ಬಗ್ಗೆ ಒಂದು ಸುದೀರ್ಘವಾದಂಥ ಚರ್ಚೆ ನಡೆಯುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ದಿನದಲ್ಲಿ ನಿಮಗೆ ತುಂಬ ಮಹತ್ವದ ಇನ್ಸೈಟ್ ಸಿಕ್ಕುವಂಥದ್ದು, ಅಂದರೆ ಒಳನೋಟ, ಅದರ ಅಂತರಾರ್ಥಗಳು ಸಿಕ್ಕುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇಲ್ಲಿಯವರೆಗೆ ಕೆಲವು ವಿಚಾರಗಳೇ ನಿಮಗೆ ಗೊತ್ತಿಲ್ಲ, ಆದರೆ ಈ ದಿನ ಅದರ ಅನಾವರಣ ಆಗುವಂಥದ್ದು ಇರುತ್ತೆ. ಹಾಗಾಗಿನೇ ನಿಮ್ಮ ಕುಟುಂಬದ ಬಗ್ಗೆ, ನಿಮ್ಮ ಸಂಸಾರದ ಬಗ್ಗೆ ಎಲ್ಲಿಲ್ಲದ ಕಾಳಜಿ, ಆಸಕ್ತಿ ಈ ದಿನ ಇರುವಂಥದ್ದಿದೆ. ಇನ್ನು ಈ ದಿನ ನಿಮ್ಮ ಜೀವನ ಸಂಗಾತಿಯ ಸಲಹೆಯನ್ನು ಅನುಸರಿಸುವಂಥ ಒಂದು ಉತ್ತಮ ಅವಕಾಶ ಕೂಡ ನಿಮಗೆ ಸಿಕ್ಕುವಂಥದ್ದು. ಇದು ಒಳ್ಳೆಯ ಲಾಭವನ್ನು ನಿಮಗೆ ತಂದು ಕೊಡುತ್ತೆ. ಒಂದು ಕಡೆ ನಿಮ್ಮ ಸಂಗಾತಿಯ ಪ್ರೀತಿಯನ್ನು ಸಂಪಾದನೆ ಮಾಡಿಕೊಳ್ಳುವಂಥದ್ದು, ಹಾಗೆ ಆ ಒಂದು ಕೆಲಸವನ್ನು ಅನುಸರಣೆ ಮಾಡೋದ್ರಿಂದ ನಿಮಗೆ ಅನುಕೂಲತೆಗಳು ಉಂಟಾಗುವಂಥದ್ದು. ಹಾಗಾಗಿ ಡಬಲ್ ಧಮಾಕ ಈ ದಿನ ನಿಮಗೆ. ಇನ್ನು ನಿಮ್ಮ ಶಾಂತ ಸ್ವಭಾವ ಏನಿದೆ ಅದು ನಿಮ್ಮ ವಿರೋಧಿಗಳಿಗೂ ಕೂಡ ಒಂದು ರೀತಿಯ ಲಾಭವಾಗಿರುತ್ತೆ. ಆ ಒಂದು ವಿಚಾರಗಳು ವ್ಯಾಪಾರ ವ್ಯವಹಾರಗಳಲ್ಲಿ ರಿಫ್ಲೆಕ್ಟ್ ಆಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಈ ದಿನ ನಿಮಗೆ ಸ್ವಲ್ಪ ನೆಮ್ಮದಿಯ ದಿನ. ಏಕೆಂದರೆ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಬಂಧು ಮಿತ್ರರ ಸಹಕಾರ, ಅವರ ಒಂದು ಮಾರ್ಗದರ್ಶನ ಬಹಳ ಸಂದರ್ಭೋಚಿತವಾಗಿ ಸಿಕ್ಕತ್ತೆ. ಇನ್ನು ನಿಮ್ಮನ್ನು ಆಶಾವಾದಿಯನ್ನಾಗಿಸುವಂಥ ಸನ್ನಿವೇಶ ಕೂಡ ಎದುರಾಗುವಂಥದ್ದು ಇದೆ. ಹಾಗಾಗಿನೇ ನಿಮಗೆ ತೃಪ್ತಿದಾಯಕವಾದಂತಹ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಶ್ರೀ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ದುರ್ಗಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ಶಿವ ಪಾರ್ವತಿಯರ ದರ್ಶನ ಮಾಡಿ, ಉತ್ತಮ ಫಲಿತಾಂಶ ನಿಮ್ಮದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಧ್ಯಮ ಫಲ ಇರುವಂಥ ದಿನ. ಚಂದ್ರ ನವಮ ಸ್ಥಾನದಲ್ಲಿದ್ದಾನೆ, 9ನೇ ಮನೆ. ಹಾಗಾಗಿ ಭಾಗ್ಯ ಸ್ಥಾನದಲ್ಲಿ ಚಂದ್ರ ಇದ್ದರೂ ಕೂಡ ಈ ದಿನ ನಿಮಗೆ ಬರಬೇಕಾದಂಥ ಭಾಗ್ಯ ಕೈಗೆ ಬರಲ್ಲ. ಕೈಗೆ ಬಂದ ತುತ್ತು ಬಾಯಿಗೆ ಬರಲ್ಲ, ಅಂಥ ಒಂದು ಸ್ಥಿತಿ ಇರುತ್ತೆ. ಇದು ಸ್ವಲ್ಪ ನಿರಾಸೆಯ ದಿನ ಕೂಡ. ಅದರಲ್ಲೂ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ನಿಮ್ಮ ಉದ್ದೇಶಿತ ಕಾರ್ಯಗಳು ಈಡೇರಲ್ಲ. ನಿಮ್ಮ ಮಾತಿಗೆ ತುಂಬ ಸೋಲು ಆಗುವಂಥದ್ದು ಇರುತ್ತೆ. ಇನ್ನು ಈ ದಿನ ನಿಮಗೆ ಈ ಎಲ್ಲ ವಿಚಾರಗಳಲ್ಲೂ ಕೂಡ ಚಿಂತೆಯ ದಿನವಾಗಿ ಪರಿಣಮಿಸುತ್ತೆ. ಹಾಗೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸವನ್ನು ತಡೀಲಿಕ್ಕೆ ಕೆಲವರು ಹಿತಶತ್ರುಗಳ ಪ್ರಯತ್ನ ತೀವ್ರತರವಾಗಿ ಇರುತ್ತೆ. ನೀವು ಮೇಲೆ ಬರಬಾರ್ದು, ನಿಮ್ಮ ಹೆಸರು ಎಲ್ಲೂ ಕೂಡ ಕಾಣಿಸಬಾರ್ದು, ಆ ರೀತಿಯಲ್ಲಿ ತಡೆಯುವಂಥ ಒಂದು ಪ್ರಯತ್ನ ಈ ದಿನ ಇರುತ್ತೆ. ಕಾಲೆಳೆಯುವಂಥವರೇ ಜಾಸ್ತಿ ಜನ ಇದ್ದಾರೆ, ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಈ ದಿನ ಹಣದ ವಿಚಾರ, ವ್ಯಾಪಾರದ ವಿಚಾರ, ಅಲ್ಲೂ ಕೂಡ ಅಡೆತಡೆಗಳು ಜಾಸ್ತಿ ಇರುತ್ತೆ. ಇನ್ನು ಕೆಲಸ ಆರಂಭ ಆಗುವಂಥದ್ದೇ ಕೆಲವೊಂದು ಜಿಜ್ಞಾಸೆಯ ವಿಚಾರವಾಗಿದೆ. ಹಾಗಾಗಿ ಈ ದಿನ ಧೈರ್ಯದಿಂದ ಗಟ್ಟಿ ಮನಸ್ಸು ಮಾಡಿ ಕೆಲಸಗಳನ್ನು ನೀವು ಆರಂಭ ಮಾಡಬೇಕು. ಬರೀ ಆರಂಭ ಮಾಡಿದ್ರಷ್ಟೇ ಸಾಲದು, ಅದನ್ನು ಮುಂದುವರಿಸಬೇಕಾಗತ್ತೆ. ಹಾಗಾಗಿ ಒಂದು ಕೆಲಸ ಆರಂಭದಿಂದ ಕೊನೆಯವರೆಗೂ ಕೂಡ ನಿಮ್ಮ ಒಂದು ಪ್ರಯತ್ನ ಏನಿದೆ ಅನ್ನೋಂಥದ್ರ ಮೇಲೆ ಫಲಿತಾಂಶ ನಿರ್ಧಾರಿತವಾಗತ್ತೆ. ಹಾಗೆ ಈ ದಿನ ಕುಟುಂಬ ಸದಸ್ಯರ ಜೊತೆ ಕೂಡ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮ ಮಾತನ್ನು ಈ ದಿನ ನಿಯಂತ್ರಣದಲ್ಲಿಟ್ಕೊಳ್ಳಿ. ಆದಷ್ಟು ಮೌನವಾಗಿರುವಂಥ ಪ್ರಯತ್ನ ತುಂಬ ಒಳ್ಳೆಯದು. ಇನ್ನು ಈ ದಿನ ಕನಸನ್ನು ಕಾಣುವಂಥ ಕೆಲವೊಂದು ಸಂದರ್ಭಗಳಿದೆ. ಆದರೆ ಕನಸೇ ಬದುಕಾಗಬಾರ್ದು.
ಆ ಕನಸನ್ನು ನನಸು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಇರಬೇಕಾಗತ್ತೆ. ಹಾಗಾಗಿ ತುಂಬ ಆಕ್ಟಿವ್ ಆಗಿರಬೇಕು. ಯಾವುದಾದ್ರೂ ಒಂದು ಕೆಲಸವನ್ನು ನೀವು ಮಾಡ್ತಾನೆ ಇರಬೇಕಾಗತ್ತೆ. ಸೋಮಾರಿತನ ಈ ದಿನ ನಿಮ್ಮನ್ನು ಸ್ವಲ್ಪ ಕಾಡ್ಬೋದು, ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಸ್ವಲ್ಪ ಕಷ್ಟ ನಷ್ಟಗಳ ಬಾಬ್ತು ಜಾಸ್ತಿ ಇರುತ್ತೆ. ನೀವು ಅಂದುಕೊಂಡಂತೆ ಕೆಲಸಗಳಾಗಲ್ಲ. ಜನ ಕೂಡ ನೀವು ಎಣಿಸಿದಂತೆ ಇರಲ್ಲ. ಅವರಲ್ಲೂ ಕೂಡ ಒಂದು ಸ್ವಾರ್ಥತೆ ಎದ್ದು ಕಾಣಿಸುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂಥ ಹಿತಶತ್ರುಗಳೇ ಹೆಚ್ಚಾಗಿರುವಂಥದ್ದು, ಅವರ ಕೈ ಮೇಲಾಗುವಂಥದ್ದಿದೆ. ಏಕೆಂದರೆ ನೀವು ಮುಗ್ಧತೆಯಿಂದ ಎಲ್ಲರನ್ನ ನಂಬಿ ಮೋಸ ಹೋಗುವಂಥದ್ದು ಇರುತ್ತೆ. ಹಾಗಾಗಿನೇ ಈ ದಿನದ ವಿಚಾರಗಳಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ನೀವು ಮಾಡುವಂಥ ಪ್ರಯಾಣ ಕೂಡ ಅಷ್ಟೊಂದು ಸೌಖ್ಯವನ್ನು ತರಲ್ಲ. ವಾಹನ ನಿಮಗೆ ಈ ದಿನ ಸಪೋರ್ಟಿವ್ ಆಗಿಲ್ಲ. ಅದಕ್ಕಾಗಿಯೇ ದೂರದ ಪ್ರಯಾಣ ಏನಾದರೂ ಇದ್ದರೆ ಅದನ್ನು ಮುಂದೂಡುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ಈ ಕಬ್ಬಿಣದಿಂದ ನಿಮಗೆ ಪೆಟ್ಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಕಬ್ಬಿಣದ ವಸ್ತುಗಳನ್ನು ಉಪಯೋಗಿಸುವಂಥ ಸಂದರ್ಭ ಅಥವಾ ಈ ಕಬ್ಬಿಣವನ್ನು ಮಾರಾಟ ಮಾಡುವಂಥವ್ರಿಗೆ ಸ್ವಲ್ಪ ನಷ್ಟ ಅಥವಾ ಅದರಿಂದ ಏನೋ ಒಂದು ಹಿನ್ನಡೆ, ಈ ಲಾಭದ ಪೆಟ್ಟು ಇತ್ಯಾದಿಗಳು ಬೀಳುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ವ್ಯವಹಾರದಲ್ಲಿ ಈ ದಿನ ತುಂಬ ಸೆನ್ಸಿಟಿವ್ ಆಗಿರಬೇಕಾಗತ್ತೆ. ಇನ್ನು ಈ ದಿನ ಒಂದು ದುಃಖದ ವಾರ್ತೆಯನ್ನು ಕೇಳುವಂಥದ್ದು ಕೂಡ ಇದೆ. ಮನಸ್ಸಿಗೆ ಇದು ನೋವನ್ನು ತರುವಂಥದ್ದು. ಹಾಗೆ ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ನಿಮಗೆ ತೀವ್ರತರವಾದಂಥ ಹಿನ್ನಡೆ ಜೊತೆಗೆ ನಿರಾಸೆ ಇರುವಂಥ ದಿನ. ಹಾಗಾಗಿ ಈ ದಿನವನ್ನು ನೀವು ಭಗವಂತನಿಗೆ ಅರ್ಪಿಸ್ಬಿಡಿ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳನ್ನಷ್ಟೇ ಮುಂದುವರಿಸಿ ಫಲಾಫಲಗಳನ್ನು ಭಗವಂತನಿಗೆ ಬಿಟ್ಟುಬಿಡಿ. ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಅನ್ನುವಂಥ ರೀತಿಯಲ್ಲಿ ಇದ್ಬಿಡಿ, ಒಳ್ಳೆಯದಾಗತ್ತೆ. ಮಹಾಲಕ್ಷ್ಮಿಯನ್ನು ಮಹಾವಿಷ್ಣುವನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 7ನೇ ಮನೆ, ವಿಶೇಷವಾದಂಥ ಫಲಗಳು ಸಿಕ್ಕುವಂಥದ್ದು. ಅದರಲ್ಲೂ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ನೆರವು ನಿಮಗೆ ಸಕಾಲಕ್ಕೆ ಸಿಕ್ಕತ್ತೆ. ಅವರನ್ನ ನೀವು ಅರ್ಥ ಮಾಡ್ಕೊಳ್ತೀರಿ, ನಿಮ್ಮನ್ನು ಅವರು ಕೂಡ ಅರ್ಥ ಮಾಡ್ಕೊಳ್ಳುವಂಥದ್ದಿದೆ. ಹಾಗಾಗಿ ಈ ದಿನ ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳಲ್ಲೂ ಕೂಡ ಅನುಕಂಪವನ್ನು ತೋರಿಸುವಂಥವರು ಅಥವಾ ನಿಮ್ಮ ಸೌಕರ್ಯಕ್ಕೆ ಹೆಚ್ಚಿನ ಒಂದು ಸಪೋರ್ಟನ್ನು ನೀಡುವಂಥವರು ನಿಮ್ಮ ಜೊತೆಯಲ್ಲಿರ್ತಾರೆ. ಹಾಗಾಗಿನೇ ಈ ದಿನ ನಿಮಗೆ ನಂಬಿಕೆಯ ದಿನ, ಭರವಸೆಯ ದಿನ, ಭದ್ರತೆಯ ದಿನ. ಅಂದರೆ ಏನೋ ಒಂದು ಸೆಕ್ಯೂರಿಟಿ ಫೀಲಿಂಗ್ ಅನ್ನುವಂಥದ್ದು ಈ ದಿನ ತುಂಬ ಇರುತ್ತೆ. ಇನ್ನು ಈ ದಿನ ನಿಮ್ಮ ಸೃಜನಶೀಲತೆ, ನಿಮ್ಮ ಪ್ರತಿಭೆ, ನಿಮ್ಮ ಟ್ಯಾಲೆಂಟ್ ಏನಿದೆ ಅದನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಕೂಡ ಸಿಕ್ಕುವಂಥದ್ದು ಈ ದಿನದಲ್ಲಿ. ಇನ್ನು ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭದ ಅವಕಾಶಗಳು ತುಂಬ ಇದೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ತೀರಿ, ಅದರಂತೆ ಮುನ್ನಡೆಯುವಂಥದ್ದಿದೆ. ಒಟ್ಟಾರೆ ಈ ದಿನ ಅದೃಷ್ಟದ ಬಾಗಿಲನ್ನು ಬಡಿಯುವಂಥದ್ದು. ಆದರೆ ಅದನ್ನು ಮಾತ್ರ ನೀವು ಸಕಾಲಕ್ಕೆ ಅನುಸರಣೆ ಮಾಡಬೇಕು. ಇನ್ನು ಈ ದಿನ ನೀವು ಬೇರೆಯವರ ವಿಚಾರಕ್ಕೆ ತಲೆ ಹಾಕುವಂಥದ್ದಾಗಲಿ, ಮೂರನೆಯವರ ವಿಚಾರದಲ್ಲಿ ಕುತೂಹಲವನ್ನು ತೋರಿಸುವಂಥದ್ದನ್ನಾಗಲಿ ಮಾಡಬೇಡಿ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಸಮಯ ಸಾಕಾಗ್ತಾ ಇಲ್ಲ. ಹಾಗಾಗಿ ಟೈಮ್ ಈಸ್ ಮನಿ ಅನ್ನುವಂಥದ್ದನ್ನು ಜ್ಞಾಪಕದಲ್ಲಿ ಇಟ್ಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ಇನ್ನು ಯಾವುದೇ ಒಂದು ವಿಚಾರದಲ್ಲೂ ಕೂಡ ಅತಿರೇಕಕ್ಕೆ ಹೋಗಬೇಡಿ, ಎಕ್ಸ್ಟ್ರೀಮ್ ಎಂಡ್ಸ್ಗೆ ಹೋಗಬೇಡಿ. ಸ್ವಲ್ಪ ನಿಮ್ಮ ಪ್ರಯತ್ನ ಹಿತಮಿತವಾಗಿರಲಿ. ಹಾಗೆ ಈ ದಿನ ವ್ಯಾಪಾರದಲ್ಲಿ ಬೆಳವಣಿಗೆ ಹೊಂದುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಅದನ್ನು ಉಪಯೋಗಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿ ಶುಭ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು. ವ್ಯಾಪಾರ ಮಾಡುವಂಥವ್ರಿಗೆ ಈ ದಿನ ಉತ್ತಮವಾದಂತಹ ದಿನ. ಏಕೆಂದರೆ
ಈ ವ್ಯಾಪಾರದ ಸಲುವಾಗಿ ನಿಮಗೆ ಒಳ್ಳೆಯ ಮಾಹಿತಿ ಸಿಕ್ಕತ್ತೆ, ಒಳ್ಳೆಯ ಮಾರ್ಗದರ್ಶನ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ಒಂದು ದೊಡ್ಡ ಅವಕಾಶವೇ ನಿಮಗೆ ಒದಗಿ ಬರುವಂಥದ್ದು. ಹಾಗಾಗಿ ಮುಂದೆ ನಿಮ್ಮ ಹೂಡಿಕೆಗೆ ಸಂಬಂಧಪಟ್ಟಂತೆ ಕೂಡ ನಿಮಗೆ ಒಳ್ಳೆಯ ಸಲಹೆ ಸಿಕ್ಕತ್ತೆ. ಒಟ್ಟಾರೆ ಈ ದಿನ ನೀವು ಮಾಡುವಂತಹ ಪ್ರತಿ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮಗೆ ನೈಜ ಬೆಂಬಲ ಅನ್ನುವಂಥದ್ದು ಇರುತ್ತೆ. ನಾಳಿನ ದೃಷ್ಟಿಯಲ್ಲಿ ಒಂದು ಒಳ್ಳೆಯ ಅವಕಾಶ ನಿಮಗೆ ಇದು. ಇನ್ನು ಈ ದಿನದಲ್ಲಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಂಥವರು ಬಹಳ ಬೇಗ ನಿಮಗೆ ಸಿಗುವಂಥದ್ದು ಈ ದಿನ. ಅದಕ್ಕಾಗಿಯೇ ಜೀವನದಲ್ಲಿ ನಿಮಗೆ ಒಂದು ಸಾರವತ್ತಾದ ಅರ್ಥವತ್ತಾದಂಥ ವಿಚಾರಗಳು ಈ ದಿನ ನಡೆಯುತ್ತೆ. ಇನ್ನು ಈ ದಿನ ನೀವು ಹಿಂದೆ ಮಾಡಿರುವಂತಹ ಕೆಲವೊಂದು ತಪ್ಪಿನ ಕೆಲಸ ಏನಿದೆ ಅದಕ್ಕೆ ಪಶ್ಚಾತ್ತಾಪ ಪಡುವಂಥದ್ದು, ಅದನ್ನು ಈ ದಿನ ಸರಿಪಡಿಸಿಕೊಳ್ಳುವಂಥ ಒಂದು ದೊಡ್ಡ ಪ್ರಯತ್ನ ಆಗುವಂಥದ್ದು ಇದೆ. ಒಟ್ಟಾರೆ ಈ ದಿನ ಉತ್ತಮವಾದಂಥ ಬೆಳವಣಿಗೆ ಇದೆ, ಒಳ್ಳೆಯ ಹೆಸರನ್ನು ಗಳಿಸ್ಕೊಳ್ಳುವಂಥ ಅವಕಾಶ ಕೂಡ ಇದೆ. ಇನ್ನು ಈ ದಿನ ನಿಮ್ಮ ವೈಯಕ್ತಿಕ ಸಮಸ್ಯೆಗಳಿಗೆ ಪರಿಹಾರ ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರದಲ್ಲಿ ನಿಮಗೆ ವಿವೇಚನೆ ತುಂಬ ಬೇಕು ಅನ್ನುವಂಥದ್ರ ಅರಿವು ಈ ದಿನ ಗೊತ್ತಾಗುತ್ತೆ. ಹಾಗಾಗಿ ಶಕ್ತಿಗಿಂತಲೂ ಯುಕ್ತಿ ಮೇಲು ಅನ್ನುವಂಥದ್ದು ಈ ದಿನ ನಿಮ್ಮ ಒಂದು ಅನುಭವದ ಪಾಠ. ಇನ್ನು ಈ ದಿನ ವಿಶೇಷವಾಗಿ ಸ್ನೇಹಿತರ ಮೇಲೆ ಹೆಚ್ಚಿನ ಅವಲಂಬನೆ ಇಟ್ಕೊಳ್ಬೇಡಿ. ಸ್ವಂತ ಕಾಲ ಮೇಲೆ ನಿಲ್ಲುವಂಥದ್ದು, ಸ್ವಸಾಮರ್ಥ್ಯದಿಂದ ಕೆಲಸಗಳನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಚಟುವಟಿಕೆಗಳಲ್ಲಿ ನಿಮಗೆ ಮಧ್ಯಮ ಫಲಗಳಿರುತ್ತೆ. ಹಾಗಾಗಿ ಫಲದ ಬಗ್ಗೆ ಹೆಚ್ಚು ನಿರೀಕ್ಷೆಯನ್ನು ಇಟ್ಕೊಳ್ಬೇಡಿ. ಕೆಲಸವನ್ನು ಮುಗಿಸುವಂಥ ಒಂದು ಗುರಿಯನ್ನು ಮಾತ್ರ ಇಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಹಣ ಸಂಪಾದನೆ ಮಾಡಲಿಕ್ಕೆ ನಿಮಗೆ ನಾನಾ ಮಾರ್ಗಗಳು ಗೊತ್ತಿದೆ. ಅದರಲ್ಲಿ ಯಾವುದು ಸೂಕ್ತ, ಯಾವುದರಿಂದ ತುಂಬ ಗೌರವ ಪ್ರಾಪ್ತಿಯಾಗತ್ತೆ ಅದನ್ನು ಈ ದಿನ ಅಂತಿಮಗೊಳಿಸುವಂಥದ್ದು ಉತ್ತಮ. ಅಥವಾ ಅದರ ಕಡೆ ಹೆಚ್ಚು ಗಮನ ಕೊಟ್ಟು ಅದಕ್ಕೆ ಪುಷ್ಟಿಯನ್ನು ಕೊಡುವಂಥದ್ದು ಈ ದಿನ ಬಹಳ ಸೂಕ್ತವಾಗಿರುತ್ತೆ. ಇನ್ನು ಈ ದಿನ ಒಂದು ದೊಡ್ಡ ಸಮಸ್ಯೆಯಿಂದ ಮುಕ್ತಿಯನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಬಹಳಷ್ಟು ಶ್ರಮ ಪಟ್ಟಿದ್ದೀರಿ, ಹಾಗೆ ಬೇರೆಯವರ ಪ್ರಭಾವವನ್ನು ಕೂಡ ಅದರಲ್ಲಿ ಬಳಸ್ಕೊಂಡಿದ್ದೀರಿ. ಈ ಎಲ್ಲದರ ಹಿನ್ನೆಲೆಯಲ್ಲಿ ನಿಮಗೆ ಆ ಸಮಸ್ಯೆ ಬಗೆಹರಿಯುತ್ತೆ, ಮನಸ್ಸು ನಿರಾಳ ಆಗುತ್ತೆ. ಆದರೆ ಈ ದಿನದಲ್ಲಿ ಕೆಲವೊಂದು ಸ್ಥಗಿತಗೊಂಡಂತಹ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಧಾವಂತದಲ್ಲಿರ್ತೀರಿ. ಆತುರಾತುರವಾಗಿ ಕೆಲಸಗಳನ್ನು ಮಾಡಲಿಕ್ಕೆ ಹೋಗ್ತೀರಿ, ಅಲ್ಲಿ ಸ್ವಲ್ಪ ಎಡವಟ್ಟಾಗುವಂಥದ್ದಿದೆ. ಸ್ವಲ್ಪ ಜಾಗ್ರತೆ. ಯಾವುದೇ ಕೆಲಸ ನಿಧಾನವಾಗಿ ಆರಂಭ ಮಾಡಿ, ನಿಧಾನವಾಗಿ ಕನ್ಸಿಸ್ಟೆನ್ಸಿಯಲ್ಲೇ ಕೆಲಸಗಳನ್ನು ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನ ಇರಲಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಸಾಮಾಜಿಕ ಕಾರ್ಯದಲ್ಲಿ ಭಾಗವಹಿಸುವಂಥದ್ದು, ಸಮಾಜದಲ್ಲಿ ನಿಮ್ಮ ಕೊಡುಗೆ ಏನು, ನಿಮ್ಮ ಉಪಸ್ಥಿತಿ ಏನು, ನಿಮ್ಮ ಒಂದು ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ಸೂಚಿಸಲಿಕ್ಕೆ ಒಳ್ಳೆಯ ಅವಕಾಶ ಈ ದಿನ ನಿಮಗೆ ಸಿಕ್ಕುವಂಥದ್ದಿದೆ. ಒಟ್ಟಾರೆ ನೀವು ಯಾವುದೇ ರೀತಿಯ ಭರವಸೆಗಳನ್ನು ನಂಬಿ ಮುಂದೆ ಹೋಗುವಂಥದ್ದು ಇದೆ. ಆದರೆ ಇದೇ ಒಂದು ನಂಬಿಕೆ ಜಾಸ್ತಿ ಆದರೆ ಆ ಭರವಸೆಯನ್ನೇ ನೀವು ತಪ್ಪಾಗಿ ಅರ್ಥೈಸ್ಕೊಂಡ್ರೆ ಅಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸಬೇಕಾಗತ್ತೆ. ಹಾಗಾಗಿ ನಿಮ್ಮ ಅನುಭವದ ಆಧಾರದಲ್ಲಿ, ನಿಮ್ಮ ಪ್ರತಿಭೆಯ ಆಧಾರದಲ್ಲಿ ಕೆಲವರನ್ನು ನಂಬಿ ಮುಂದೆ ಹೋಗಬೇಕಾಗತ್ತೆ. ನಂಬಿಕೆಯೇ ದೇವರು ಅಂತ ಹೇಳ್ತಾರೆ. ಆದರೆ ಎಲ್ಲರನ್ನ ನಂಬಿ ಮೋಸ ಹೋಗುವಂಥದ್ದು ಕೂಡ ನಿಮ್ಮ ದಡ್ಡತನವನ್ನು ಪ್ರದರ್ಶನ ಮಾಡುತ್ತೆ. ಸ್ವಲ್ಪ ಜಾಗ್ರತೆ. ಯಾರನ್ನ ಎಷ್ಟು ಬೇಕೋ ಅಷ್ಟೇ ನಂಬಬೇಕಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನರಸಿಂಹ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ, 4ನೇ ಮನೆ. ಹಾಗಾಗಿ ಈ ದಿನ ಸ್ವಲ್ಪ ಮಿಶ್ರ ಫಲಗಳನ್ನು ಅನುಭವಿಸುವಂಥ ಸಂದರ್ಭ. ಇಲ್ಲಿ ಮನೆಯ ವಾತಾವರಣ ಅಷ್ಟೊಂದು ತೃಪ್ತಿದಾಯಕವಾಗಿಲ್ಲ. ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಒಂದು ಮನಸ್ಸಿಲ್ಲ. 100ಕ್ಕೆ 100ರಷ್ಟು ಈ ದಿನ ಒಂಟಿಯಾಗಿರಬೇಕು, ಮನೆಯಿಂದ ಸ್ವಲ್ಪ ಹೊರಗೆ ಸುತ್ತಾಡಬೇಕು ಅನ್ನುವಂಥ ಒಂದು ವಿಚಾರ ಮನಸ್ಸಿನಲ್ಲಿ ಇರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳನ್ನು
ಯಾರೊಂದಿಗೂ ಹೇಳಿಕೊಳ್ಳಲಾಗದಂಥ ಒಂದು ಪರಿಸ್ಥಿತಿಯಲ್ಲಿರ್ತೀರಿ. ಆದರೆ ನಿಮ್ಮ ವೀಕ್ನೆಸ್ಸನ್ನು, ನಿಮ್ಮ ದೌರ್ಬಲ್ಯವನ್ನು ಬೇರೆಯವರಿಗೆ ಹೇಳ್ಕೊಳ್ತೀರಿ. ಇದು ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ತರುವಂಥದ್ದು. ನಿಮ್ಮ ಬಂಡವಾಳ ಬಯಲಾಗುವಂಥ ಸಾಧ್ಯತೆ ಇಲ್ಲಿರುತ್ತೆ. ಜಾಗ್ರತೆ. ಇನ್ನು ವ್ಯಾಪಾರದಲ್ಲಿ ಬೆಳವಣಿಗೆಗೆ ಅವಕಾಶಗಳಿದೆ. ಆದರೆ ನೀವು ತೆಗೆದುಕೊಳ್ಳುವಂಥ ಒಂದು ತಪ್ಪು ನಿರ್ಧಾರ ಈ ದಿನ ಭಾರಿ ನಷ್ಟವನ್ನು ತರುತ್ತೆ. ಜೊತೆಗೆ ಈ ದಿನ ಹಿಡಿದ ಕೆಲಸವನ್ನು ನೀವು ಮಧ್ಯಕ್ಕೆ ನಿಲ್ಲಿಸುವಂಥ ಒಂದು ಸ್ವಭಾವ ಕೂಡ ಇದೆ. ಯಾವುದೋ ಒಂದು ವಿಚಾರಕ್ಕಾಗಿ, ಅದು ಸಣ್ಣ ಪುಟ್ಟ ವಿಚಾರಗಳಿಗಾಗಿ, ಕಾರಣಗಳಿಗಾಗಿ ಕೆಲಸವನ್ನೇ ನಿಲ್ಲಿಸಿ ಬೇರೊಂದು ಕೆಲಸಕ್ಕೆ ಕೈ ಹಾಕುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ದಿನ ಹಿಡಿದ ಕೆಲಸ ಕಾರ್ಯಗಳಲ್ಲಿ ಪೂರ್ಣವಾದ ಫಲ ಅನ್ನುವಂಥದ್ದು ಸಿಕ್ಕಲ್ಲ. ನಿಮ್ಮ ಪ್ರಯತ್ನ ವ್ಯರ್ಥ ಆಗುತ್ತೆ. ಇನ್ನು ನೀವು ಈಗಾಗಲೇ ಆಡಿರುವಂಥ ಮಾತು, ಯಾರಿಗಾದರೂ ಭರವಸೆಯನ್ನು ಕೊಟ್ಟಿದ್ದರೆ ಅದನ್ನು ಈಡೇರಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇದು ನಿಮ್ಮ ಗೌರವವನ್ನು, ಸ್ಥಾನಮಾನವನ್ನು ಉಳಿಸುವಂಥ ಒಂದು ಪ್ರಯತ್ನ. ಇನ್ನು ಈ ದಿನ ಪ್ರಬುದ್ಧರಾಗಿರುವಂಥ, ಬುದ್ಧಿವಂತರಾಗಿರುವಂಥ, ಅನುಭವಸ್ಥರ ವ್ಯಕ್ತಿಗಳು ಯಾರಿದ್ದಾರೆ ಅಂಥವರ ಜೊತೆಯಲ್ಲಿ ಸಮಯ ಕಳೆಯುವಂಥದ್ದು ಉತ್ತಮ. ಇನ್ನು ಕೊಚ್ಚೆ ನೀರಿಗೆ ಕಲ್ಲನ್ನು ಹಾಕಿ ಮೈ ಮೇಲೆ ಸಿಡಿಸ್ಕೊಂಡ್ರು ಅನ್ನುವಂಥ ರೀತಿಯಲ್ಲಿ ಈ ದುಷ್ಟರ ಸಹವಾಸ ಈ ದಿನ ಬೇಡ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3.